ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತೆ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಮಾಳೇನಹಳ್ಳಿ ಅನ್ನುವುದು ಒಂದು ಅಪ್ಪ ಅವರ ಒಂದು ವಿಚಾರ ಹೇಳಬೇಕು ಅಂತ ಅಂದರೆ ಮಾಳೇನಹಳ್ಳಿ ಅದ್ರ ಬಗ್ಗೆ ಹೇಳಲೇಬೇಕು. ಅದು ಒಂದು ಅವಿಭಾಜ್ಯ ಅಂಗ ಅಪ್ಪನ ಒಂದು ಚರಿತ್ರೆಯಲ್ಲಿ. ಅಲ್ಲಿಯೇ ಅಪ್ಪನಿಗೆ ರಂಗನಾಥ ಸ್ವಾಮಿಯ ಒಂದು ಸಾಕ್ಷಾತ್ಕಾರ ಆಗಿದ್ದು ಅನ್ನೋದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಹಾಗಾಗಿ ಈ ಮಾಳೇನಹಳ್ಳಿಯಲ್ಲಿ ಏನು ಪ್ರತಿ ವರ್ಷ ರಥಸಪ್ತಮಿಯ ಸಮಯದಲ್ಲಿ ರಥೋತ್ಸವವು ನಡೆಯುತ್ತೆ. ಅದು ಈ ತಿಂಗಳ 24, 25, 26ರಂದು ನಡೆಯಲಿದೆ. ಅದರ ಒಂದು ಅಂಗವಾಗಿ ನಾವು ನಮ್ಮ ಸತ್ಸಂಗದಲ್ಲಿ ಈ ದಿನ ಭಾನುವಾರ ಹಾಗೆ ಮುಂದಿನ ಒಂದು ಭಾನುವಾರ 2 ದಿನ ಮಾಳೇನಹಳ್ಳಿಯ ಬಗ್ಗೆ ಒಂದು ತಿಳಿಯುವ ಒಂದು ವಿಚಾರ ಮಾಡಿ ಸತ್ಸಂಗವನ್ನು ಭಾನುವಾರವೂ ಕೂಡ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಆಗಮಿಸಿದ್ದೀರಾ, ಬಹಳ ಸಂತೋಷ. ಹಾಗೆ ನಮ್ಮ ಮುಂದೆ ಈ ಮಾಳೇನಹಳ್ಳಿಯ ವಿಚಾರವನ್ನು 2 ಭಾಗಗಳಲ್ಲಿ ಪ್ರಸ್ತುತಿಪಡಿಸ್ತಾ ಇದ್ದಾರೆ ಶ್ರೀಯುತ ಶ್ರೀರಂಜನ್ NG ಅವರು. ಇಂದಿನ ಒಂದು ವಿಷಯ ಮಾಳೇನಹಳ್ಳಿಯ ರಂಗನಾಥ ದೇವಸ್ಥಾನ ಒಂದು ತಾತ್ವಿಕ ಅನುಸಂಧಾನ, ಒಂದು ಲಹರಿ ಅನ್ನುವ ಒಂದು ವಿಚಾರದಡಿ ಇಂದಿನ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಶ್ರೀರಂಜನ್ ಅವರೇ, ತಮಗೆ ಸತ್ಸಂಗಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ತಾವು ಆರಂಭ ಮಾಡಬೇಕು ಅಂತ ವಿನಂತಿ ಮಾಡ್ಕೊತೀನಿ. ನಮಸ್ತೆ. ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ಕೇಳಿಸ್ತಾ ಇದೆ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಈ ಮಾಳೇನಹಳ್ಳಿ ವಿಚಾರವನ್ನು ರಥಸಪ್ತಮಿ ಪೂರ್ವವಾಗಿ ಮಾತಾಡಬೇಕು ಅಂತ ಅಂದ್ಕೊಂಡಾಗ 2 ದಿನಗಳಲ್ಲಿ ಅಂದರೆ ಶನಿವಾರ ಈಗಾಗಲೇ ಕಾಲವನ್ನು ನಿಗದಿಪಡಿಸಿ ಮತ್ತೆ ಅದಾಗಲೇ ಮಾತುಕತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಕೂಡ ಭಾನುವಾರ ವಿಶೇಷವಾಗಿ ನಮಗೆ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ನಮಸ್ಕಾರ ತಿಳಿಸಿ ಮತ್ತೆ ಧನ್ಯವಾದ ಎರಡನ್ನು ತಿಳಿಸಿ ಮುಂದುವರಿಸೋಣ. ಮುಂದಿನ ವಾರ ವಿಶೇಷವಾಗಿ ರಥಸಪ್ತಮಿಯ ವಿಧಿವಿಧಾನಗಳ ಕುರಿತ ಮಾತುಕತೆಯನ್ನು ಆಡಲಿದ್ದೇವೆ. ಮೊದಲನೇ ದಿವಸದಿಂದ ಕೊನೆಯ ದಿವಸದವರೆಗಿನ ಕಾರ್ಯಕ್ರಮಗಳು ಹೇಗೆ ನಡೆಯುತ್ತೆ ಮತ್ತು ಅದರ ಆಗಮ ಮತ್ತು ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಮಾತಾಡಬಹುದು ಅಂತ. ಈ ವಾರ ದೇವಸ್ಥಾನದ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ಒಂದು ಅಂದ್ಕೊಂಡಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಜೀವ ದೇಹಕ್ಕೆ ಬಂದಿದೆ ಅಂತ ಅಂದ್ಕೊಳ್ತಿದ್ದ ಹಾಗೇನೆ ಅದಕ್ಕೊಂದಿಷ್ಟು ಸಂಸ್ಕಾರ ರೂಪದಲ್ಲಿ ಅಥವಾ ವಾಸನೆ ಇದ್ದಿದ್ರಿಂದಾಗಿಯೇ ದೇಹಕ್ಕೆ ಬಂದಿದ್ದೇವೆ ಅನ್ನೋದು ಈಗಾಗಲೇ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದೇ ಪ್ರಾಜ್ಞರಿಂದ. ಹಾಗೆ ಬಂದ ಮೇಲೆ ಕೆಲವರಿಗೆ ಒಂದಿಷ್ಟು ಸಾಧನೆಗೆ ಅವಕಾಶ ಸಿಗುತ್ತೆ, ಕೆಲವರಿಗೆ ಸಿಕ್ಕೋದಿಲ್ಲ. ಅವರವರ ಪೂರ್ವಾರ್ಜಿತ ಕರ್ಮಕ್ಕನುಸಾರವಾಗಿ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಸಾಧನಾ ಕ್ರಮದಲ್ಲಿದ್ದ ವಿಶೇಷವಾಗಿದ್ದವರಿಗೆ ದೇವಾನುಗ್ರಹದಿಂದ ಅದು ಪೂರ್ಣಗೊಂಡ್ರೆ ತುಂಬ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು. ಹಾಗೆ ಆಗದೆಲ್ಲ ಇದ್ದರೆ ಏನಾಗುತ್ತೆ ಅನ್ನೋದು ಕೃಷ್ಣ ಭಗವದ್ಗೀತೆಯಲ್ಲಿ ಯೋಗ ಭ್ರಷ್ಟರಾದರೆ ಅಂದರೆ ಅದು ಪೂರ್ಣಗೊಳ್ತಲೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ಮುಂದೆ ಅವರ ಜನ್ಮ ಹೇಗೆ ಸಿಗುತ್ತೆ, ಅದು ಮುಂದೆ ಅನುಕೂಲಕರ ಹೇಗಾಗುತ್ತೆ ಅನ್ನೋದನ್ನು ಹೇಳಿದ್ದಾನೆ. ನಮ್ಮಂಥ ಸಾಮಾನ್ಯರ ಗತಿ ಏನು ಅನ್ನೋದೊಂದು ಪ್ರಶ್ನೆ. ಅಂದರೆ ನಾವು ಯಾವುದೇ ಸಂಸಾರದ ಬಂಧನದಲ್ಲಿ ಸಿಕ್ಕೊಂಡು ಯಾವುದೇ ವಿಶೇಷತರವಾದಂತಹದ್ದು ಮಾಡದಲೇ ಇದ್ರೂ ಕೂಡ ನಮಗೆ ಹೇಗಪ್ಪ ನಮ್ಮ ಗತಿ ಅಂತ ಹೇಳಬೇಕಾದ್ರೆ ಅದಕ್ಕೂ ಕೂಡ ಅವನೇ ಅದಕ್ಕೊಂದು ಉತ್ತರವನ್ನು ಕೊಡ್ತಾನೆ. ಅದು ವಿಶೇಷವಾಗಿ ನನಗೆ ಯಾವಾಗಲೂ ಕೂಡ ಅದು ಕಾಡ್ತಕ್ಕಂಥದ್ದಾಗಿತ್ತು. ಎಂ ವಾಪಿಸ್ಮರಣಂ ಭಾವಂ ತ್ಯಜಂತೆ ಕಲೇವರಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ ಹೇಳಿ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕದಲ್ಲಿ ಹೇಳ್ತಾನೆ.
ಅದ್ರ ಮುಂದುವರ್ಸ್ಕೊಂಡು ಅದನ್ನೇ ಹೇಳ್ತಾನೆ, ತತ್ಸ ಸರ್ವೇಶು ಕಾಲೇಶು ಅಂತ ಹೇಳಿ. ಅಂದ್ರೆ ಪ್ರಯಾಣ ಕಾಲದಲ್ಲಿ, ಅಂದ್ರೆ ನಮ್ಮ ಅಂತ್ಯ ಕಾಲದಲ್ಲಿ ಅವನನ್ನೇ ಸ್ಮರಿಸ್ತಾ ಇದ್ರೆ ಅವನನ್ನೇ ಹೊಂದುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಸಾಯುವ ಸಮಯದಲ್ಲಿ ಯಾವ ಭಾವದಿಂದ ನಾವು ಅವನನ್ನು ಸ್ಮರಿಸ್ತಾ ಹೋಗ್ತೀವೋ ಅದೇ ಭಾವವನ್ನು ಸೇರ್ತೇವೆ ಅಂತ ಹೇಳಿ ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳಿಟ್ಟ. ಹೋದ ವರ್ಷ ರಥೋತ್ಸವದ 1-2-3 ದಿವಸಗಳ ಹಿಂದೆ ಜಯದೇವ ಹೃದ್ರೋಗ ಸಂಸ್ಥೆಗೆ ಅಥವಾ ಆಸ್ಪತ್ರೆಗೆ ಮಾಳನಹಳ್ಳಿ ಮಂಜಣ್ಣವರ ಹೃದಯಾಘಾತದಿಂದ ತೊಂದರೆಗೊಳಪಟ್ಟಿದ್ದಾರೆ, ಅವ್ರನ್ನ ಸೇರಿಸಿದ್ದಾರೆ ಅಂತ ವಿಷಯ ಬಂತು. ರಾತ್ರಿ 7:30-8 ಸುಮಾರಿಗೆ ನಾವಲ್ಲಿ ಹೋಗೋಷ್ಟೊತ್ತಿಗೆನೆ ಅಥವಾ ಹೋದ ನಂತರ ಸ್ವಲ್ಪ ಅದೇ ಸಮಯದಲ್ಲಿ ಅವ್ರಿಲ್ಲ ಅಂತನೂ ಗೊತ್ತಾಯ್ತು. ಅದೊಂದು ಅದೊಂಥರ ಶಾಕಿಂಗ್ ಥರ. ಇದೇ ತಿಂಗಳು ಅಥವಾ ಬರ್ತಕ್ಕಂಥದ್ದು, ಅಂದರೆ ಹೋದ ವರ್ಷ. ಸರಿ, ನಾವಲ್ಲಿ ಆಯಿತು. ಅವರ ಕಳೇಬರದೊಂದಿಗೆ ಮಧ್ಯರಾತ್ರಿ ಸುಮಾರು 1:30-2 ಗಂಟೆಗೆ ಆಸ್ಪತ್ರೆಯಿಂದ ಮನೆಗೆ ಬರೋ ಸನ್ನಿವೇಶದಲ್ಲಿ ಸುಮ್ಮನೆ ಕೇಳ್ತಾ ಹೇಗಾಯ್ತಪ್ಪ ಇದೆಲ್ಲ ಅಂತ ಹೇಳಿ ಅವರ ಆಪ್ತರನ್ನ, ಮನೆಯಲ್ಲಿದ್ದವ್ರನ್ನ ಕೇಳಬೇಕಾದ್ರೆ 5:30 ಸಂಜೆ 5:30-6 ಗಂಟೆಯಿಂದ ಸರಿ ಸುಮಾರು ಹೋಗುವವರೆಗೂ ಅದೊಂದೇನು ಅವಧಿ ಇದೆ ಅಂದರೆ ಅವ್ರ ಕಾರು, ಆಂಬುಲೆನ್ಸು ಅಲ್ಲಿಂದ ಆಸ್ಪತ್ರೆಗೆ ಬರೋ ಅಷ್ಟು ಟೈಮು ಮತ್ತು ಅದಕ್ಕಿಂತ ಸ್ವಲ್ಪ ಇದರಲ್ಲಿ ಬೇರೆ ಇನ್ನು ಯಾವ ವಿಷಯವೂ ಕೂಡ ತಲೆಗೆ ಹೋಗಲೆ ಅಥವಾ ಅವ್ರಿಗಾಗಲೇ ಒಂದು ಸೂಚನೆ ಅಂತಂದರೆ ತೀವ್ರ ಹೃದಯಾಘಾತದ ಅರಿವು ಆಗಿತ್ತಾಗಲೇ ಅಂತ. ಆ ಸಂದರ್ಭದಲ್ಲೂ ಕೂಡ ಒಂದು 3-4 ಗಂಟೆಗಳ ಕಾಲ ಸಂಪೂರ್ಣವಾಗಿ ರಥೋತ್ಸವ, ಮಾಳೇನಹಳ್ಳಿ, ರಂಗ, ಈ 3 ವಿಚಾರಗಳು ಬಿಟ್ಟು ಬೇರೆ ತಲೆಯಲ್ಲಿ ಏನು ಇರಲಿಲ್ಲ ಅಂತ ಹೇಳಿ. ಅಂದರೆ ಸಾವಿನ ಹೊಸ್ತಿಲಲ್ಲಿ ನಿಂತಾಗ ಕೂಡ ಭಯವಾಗಲಿ ಅಥವಾ ಬೇರೆ ವಿಷಯಗಳಾಗಲಿ ತಲೆಯಲ್ಲಿರಲಿಲ್ಲ ಅಂತ. ಇದು ಅನೇಕ ಬಾರಿ ಅನಿಸುತ್ತೆ ಇದಷ್ಟು ಸುಲಭನಾ ಅಂತ. ಯಾಕೆಂದರೆ ಎಷ್ಟೋ ಬಾರಿ ಸಾಧು ಸತ್ಪುರುಷರು 30-40 ವರ್ಷ ಇಡೀ ಜೀವಿತಾವಧಿಯ ಸಾಧನೆಯ ನಂತರವೂ ಕೂಡ ಸಾವಿನ ಸಂದರ್ಭಗಳಲ್ಲಿ ಅಥವಾ ಪ್ರಾಣ ಹೋಗುವ ಸಂದರ್ಭಗಳಲ್ಲಿ ಯಾವ್ಯಾವುದೋ ಕಾರಣಕ್ಕೆ ಭಗವಂತನನ್ನು ನೆನೆಯುವ ಅವಕಾಶವೂ ಕೂಡ ಸಿಕ್ಕೋದಿರಲ್ಲ. ಏನೇನೋ ಆಗಿರುತ್ತೆ, ಬಹು ಅಂಗಾಂಗ ವೈಫಲ್ಯ ಅಂತೀವಿ, ಆಕ್ಸಿಡೆಂಟ್ಗಳು ಅಂತೀವಿ, ಏನೋ ಆಗಿರುತ್ತೆ. ಆ ಒಂದು ಅವಕಾಶವೂ ಕೂಡ ಸಿಕ್ಕಿರೋದಿಲ್ಲ. ಮತ್ತೆ ಇನ್ನೊಂದು, ಸಾಯುವ ಕಾಲ ಅಥವಾ ಹೋಗುವ ಕಾಲ ಯಾರಿಗೂ ಗೊತ್ತಿರಲ್ವೇ ಅದು ಹೇಗಾಗತ್ತೆ ಅಂತ. ಅಥವಾ ಹಾಗೆ ಗೊತ್ತಿದ್ದು ನಾವು ಸ್ಮರಣೆಯನ್ನ ಮಾಡ್ತೇವೆ, ಹೌದಪ್ಪ ಈಗ ಅಂತ ಹೇಳಿ ನಾವೇನು ಪರೀಕ್ಷಿತ್ ಮಹಾರಾಜನೂ ಅಲ್ಲ. ಅದು ನೆನೆಸ್ಕೊಂಡ ಕ್ಷಣಕ್ಕೆ ಬರೀ ಬಾಯಿಂದ ಮನಸ್ಸಿಗೆ ಹೋಗಿ ಅದು ಮನಸ್ಸಲ್ಲಿ ನಿಂತು ಗಟ್ಟಿಯಾಗಿ ತಲೆ ಊರುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಹಾಗಿದ್ದು ಈ 3 ಗಂಟೆಗಳ ಕಾಲದಲ್ಲಿ ಬರೀ ರಂಗ, ಮಾಳೇನಹಳ್ಳಿ ಅಂತ ಹೇಳಿ ಮನ, ಬುದ್ಧಿ, ಚಿತ್ತ ಎಲ್ಲವೂ ಅಲ್ಲೇ ತುಂಬಿಕೊಂಡಿರ್ಬೇಕಾದ್ರೆ ಹೇಗೆ ಅಂತ ಹೇಳಿ ನನ್ನಷ್ಟಕ್ಕೆ ನಾನೇ ಸುಮಾರು ಯೋಚನೆ ಮಾಡ್ತಾ ಇದ್ದೆ. 2012ರಿಂದ 2024 ಸತತ 12-13 ವರ್ಷಗಳ ಕಾಲ ಮಾಳೇನಹಳ್ಳಿಯಲ್ಲಿ ನಾನು ನೋಡಿಕೊಂಡು ಇದನ್ನೆಲ್ಲ ಪರಾಮರ್ಶಿಸ್ಕೊಂಡು ಅಥವಾ ಇದನ್ನ ನಡೆಸ್ಕೊಂಡು ಬಂದಿದ್ದರ ಫಲ ಈ ಎಂ ವಾಪಿ. ಇದು ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ ಅಂತ. ನಾವು ಏನೇ ಆಗಲಿ, ಹೇಗೆ ಮಾಡಿದರೂ ಪರಮಾತ್ಮನ ನಾಮದಲ್ಲೇ ಇರುತ್ತೇವೆ, ಅದು ಮನೋಬುದ್ಧಿಯಲ್ಲಿ ತುಂಬಿರುತ್ತೆ. ಅಂದರೆ ನಾಲಿಗೆಯಿಂದ ಆಚೆ ಹೋಗಿ ಅದು ನಿಂತ್ಕೊಳ್ಳುತ್ತೆ ಅನ್ನೋದು ಅಷ್ಟು ಸುಲಭವಾದದ ಕೆಲಸವಲ್ಲ. ಈ 12 ವರ್ಷ ಏನು ಆಯ್ತು ಮಾಡಿದ್ರಿಂದ ಅಂತಂದ್ರೆ ಈ ಎಂ ವಾಪಿ. ಇದು ರಂಗ, ಮಾಳೇನಹಳ್ಳಿಯ ರಂಗ ಅಥವಾ ಅಪ್ಪ, ರಂಗ ಅಪ್ಪ ಎರಡನ್ನೂ ಸಮಾನಾಂತರವಾಗಿ ಉಪಯೋಗಿಸೋಣ ಅಂತ ಅಷ್ಟೇ. ಕರುಣಿಸಿರ್ತಕ್ಕಂಥದ್ದು ಅಂತ. ಸುಲಭವಾಗಿ ಸಂಸಾರಸ್ಥರು ಕೂಡ ಈ ಒಂದು ಸಾಧ್ಯತೆ ಇದೆ, ನಾವು ಪರಿಪೂರ್ಣವಾಗಿ ಅವನನ್ನೇ ಅವಲಂಬಿಸಿದರೆ ಎಂ ವಾಪಿ ಅವನಿಂದ ಸಾಧ್ಯ ಅಂತಕ್ಕಂಥದ್ದು ಹೇಳ್ತಾ ಅವರನ್ನ ಸ್ಮರಿಸ್ಕೊತಾ ಈ ಸಂದರ್ಭದಲ್ಲಿ 1 ವರ್ಷ ಆಗ್ತಾ ಬಂತು. ಅವರ ಸ್ಮರಣೆಯೊಂದಿಗೆ ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಈಗ ದೇವಸ್ಥಾನದ ವಿಚಾರವನ್ನ ಮಾತಾಡ್ತಕ್ಕಂಥದ್ದು ಅಂತ.
ಯಾವುದೇ ದೇವಸ್ಥಾನದ ಸಂದರ್ಭಗಳಲ್ಲಿ ಬಂದಿದ್ದೇ ಆದರೆ ಅದನ್ನು 4 ವಿಚಾರಗಳಿಂದ ಅನಲೈಸ್ ಮಾಡೋದು ಅಂತೀವೋ, ವಿಶ್ಲೇಷಣೆಯನ್ನು ಮಾಡಬಹುದು ಅಂತ. ಆದರೆ ಒಂದು ದೇವಸ್ಥಾನವನ್ನು ಒಬ್ಬ ಅವಧೂತರು ಅಥವಾ ಸಾಧು ಸಂತರು ಅದನ್ನು ಆರಾಧ್ಯರನ್ನಾಗಿಸಿಕೊಂಡು ಅಥವಾ ಅಲ್ಲಿಂದನೇ ಅವರು ಬೆಳಕನ್ನು ಪಡೆದಿದ್ದು ಅಂದರೆ ಆ ದೇವಸ್ಥಾನಗಳಿಗೆ ಒಂದು ವಿಶೇಷವಾದ ಮಹತ್ವವಿರುತ್ತೆ. ಹಾಗಾಗಿ ನಾವು ತೀರ್ಥಕ್ಷೇತ್ರ, ಹೆಚ್ಚಿನ ಸಾಧು ಸನ್ಯಾಸಿಗಳಿದ್ದ ಪ್ರದೇಶಕ್ಕೆ ವಿಶೇಷವಾದ ಮಹತ್ವವಿರುತ್ತೆ ಅಂತ. ಕಾರಣ ಇಷ್ಟೇ, ಅಲ್ಲಿರತಕ್ಕಂಥ ಪಂಚಭೂತಗಳಾಗಿರಬಹುದು ಮತ್ತು ಸುತ್ತಮುತ್ತಲಿನ ಪರಿಸರಗಳಾಗಿರಬಹುದು, ಅವುಗಳು ಕೂಡ ಈ ಒಬ್ಬ ಸಾಧಕನ ಒಟ್ಟಿಗೆ ಟ್ರಾನ್ಸ್ಫಾರ್ಮೇಷನ್ಗಳು, ಪರಿವರ್ತನೆ ಆಗುತ್ತೆ ಅಂತ. ನಾವು ಹೇಗೆ ಒಬ್ಬ ಮನುಷ್ಯ ಅಥವಾ ಈ ಜೀವ ಹಾತೊರೆಯುತ್ತಿರುತ್ತದೋ ಭಗವಂತನಿಗೆ, ಹಾಗೆ ಕೂಡ ಈ ನಮ್ಮ ವಾಯು, ಅಗ್ನಿ, ಈ ಆ ಪ್ರದೇಶದ ಸುತ್ತಮುತ್ತಲೂ ಕೂಡ ಪರಿವರ್ತನೆಗಾಗಿ ಅಥವಾ ಭಗವಂತನನ್ನು ಸೇರ್ಲಿಕ್ಕೆ ಹಾತೊರೆಯುತ್ತಿರುತ್ತವೆ ಅಂತ ಹೇಳಿ ಪ್ರಾಜ್ಞರು ಹೇಳ್ತಾರೆ. ಒಬ್ಬ ಸನ್ಯಾಸಿ, ಅವಧೂತ ಅಥವಾ ಸಾಧಕ ಆ ಸ್ಥಳದಲ್ಲಿದ್ದು ಅನೇಕ ವರ್ಷಗಳ ಕಾಲ ಸಾಧನೆ ಮಾಡಿದ್ದೇ ಇರುವಂಥ ಪಕ್ಷದಲ್ಲಿ ಅಲ್ಲಿರ್ತಕ್ಕಂತಹ ಪ್ರದೇಶಕ್ಕೆ ಸಹಜವಾಗಿ ಚೈತನ್ಯ ಬಂದಿರುತ್ತೆ. ಆ ಚೈತನ್ಯ ಸ್ಥೂಲ ಪ್ರಪಂಚಕ್ಕೆ ಕಾಲಾಂತರದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸ ಅಥವಾ ಕಾಲ ಬದಲಾವಣೆ ಆದರೂ ಕೂಡ ಅದು ಹಾಗೆ ಉಳಿದುಕೊಂಡಿರುತ್ತೆ. ಅಂತಂದ್ರೆ, ಹೇಗೆ ನಾವು ನೀರು ಕುಡಿದ್ರೂ ಕೂಡ ನಮ್ಮಲ್ಲಿರೋ ಅಗ್ನಿ ನಾಶವಾಗುವುದಿಲ್ಲವೋ, ಅಥವಾ ಆ ನೀರಲ್ಲೇ ಇರುವ ಅಗ್ನಿಯಂತೆ ಅದು ಯಾವುದೇ ಕಾಲ, ದೇಶ, ಸಂದರ್ಭಗಳಿಗೆ ಒಳಪಟ್ಟರೂ ಕೂಡ ಬದಲಾವಣೆಗೊಳಪಡದೆ ಆ ಚೈತನ್ಯ ನಿರಂತರವಾದ ಚೈತನ್ಯದ ಗುಣಲಕ್ಷಣವೇದಲ್ವೇ, ನಿರಂತರವಾಗಿ ಅದು ಅಲ್ಲಿ ಇರುತ್ತದೆ ಎಂಬುದಕ್ಕಂಥದ್ದು ವಿಶೇಷ. ಹಾಗಾಗಿ ಮಾಳೇನಹಳ್ಳಿ ರಂಗನಾಥನ ದೇವಸ್ಥಾನವನ್ನು ಒಂದು ದೇವಸ್ಥಾನದ ಐಸೋಲೇಟೆಡ್, ಅದು ಒಂದೇ ಆಗಿ ಪರಿಣಮಿಸಕ್ಕಿಂತ ಹೆಚ್ಚಾಗಿ ಅಪ್ಪ ಅಲ್ಲಿದ್ದರು ಮತ್ತು ಅವರಿಗೆ ಅದು ಆರಾಧ್ಯ ದೈವವಾಗಿತ್ತು, ಅದು ಅವರು ಆತನ ಕರುಣಾಮೃತದಲ್ಲಿ ಅವರು ತೇಲಿ ಹೋಗಿದ್ದರು ಅನ್ನುವುದು ಒಂದು ವಿಶೇಷವಾದ ಹೆಚ್ಚಿನ ಸಂಗತಿ. ಹಾಗಾಗಿ ಈ ದೇವಸ್ಥಾನವನ್ನು ಆ ನಿಟ್ಟಿನಲ್ಲೂ ಕೂಡ ಸ್ಮರಿಸ್ತಕ್ಕಂಥದ್ದು ವಿಶೇಷ ಅನಿಸುತ್ತೆ. ಇನ್ನು ನೇರವಾಗಿ ಒಂಥರ ಅಕಾಡೆಮಿಕ್ ಡಿಸ್ಕಷನ್ಸ್ ಅಂತ ಬಂದರೂ ಕೂಡ ಒಂದು ದೇವಸ್ಥಾನವನ್ನು ನೋಡಬೇಕಾದ್ರೆ ಅದರ ಇತಿಹಾಸ ಮತ್ತು ಆರ್ಥಿಕ ವ್ಯವಸ್ಥೆ, ಹಾಗೆ ಅದನ್ನು ರಚಿಸಲು ಹೇಗೆ ಶಿಲ್ಪಕಲೆ ಇತ್ಯಾದಿ 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 ಅಂಶಗಳನ್ನು ಕೂಡ ಪರಿಗಣಿಸಿ ಅದನ್ನು ವಿಶ್ಲೇಷಿಸೋದು ಉಂಟು. ಯಾರು ಕಟ್ಟಿದ್ದು, ಅದು ಹೇಗೆ ಬಂತು, ಯಾವ ಸಂದರ್ಭದಲ್ಲಿ ಬಂತು, ಅಲ್ಲಿ ಏನೇನು ಚಟುವಟಿಕೆಗಳು ನಡೀತಿತ್ತು, ಇದು ಚಿತ್ರದುರ್ಗದ ಪಾಳೆಗಾರದಿಂದ ಕಾಲದಲ್ಲಿ ಇದು ಬಂತು, ಹಾಗೇನೆ ಅಪ್ಪ ಅವರು ಅದನ್ನು ಜೀರ್ಣೋದ್ಧಾರ ಮಾಡಿದ್ರು, ಇತ್ಯಾದಿ ಇತ್ಯಾದಿ. ಅದೊಂದು ವಿಶ್ಲೇಷಣಾ ಮಾರ್ಗ. ಅದರೊಟ್ಟಿಗೆನೆ ಇನ್ನು ವಿಶೇಷವಾಗಿ ಅಧಿದೈವಿಕ, ಆಧ್ಯಾತ್ಮಿಕ ಮತ್ತು ಆದಿಭೌತಿಕ ಅಂತ ಹೇಳಿ ಏನು 3 ಅಂಶಗಳಲ್ಲಿಯೂ ಕೂಡ ಒಂದು ದೇವಸ್ಥಾನವನ್ನು ವಿಶ್ಲೇಷಣೆ ಮಾಡುತ್ತಾರೆ. ವಿಶೇಷವಾದ ಪದ್ಧತಿ ಇದೆ ಅದಕ್ಕೆ. ಆ ಒಂದರಲ್ಲಿ ಇವತ್ತು ನಾವು ಆಧ್ಯಾತ್ಮಿಕ ವಿಭಾಗವನ್ನು ತೆಗೆದುಕೊಂಡು, ಹಾಗಾಗಿ ನಾವು ಅದಕ್ಕೆ ಶೀರ್ಷಿಕೆ ಕೊಡಬೇಕಾದ್ರೆ ತಾತ್ವಿಕ ಅಂತ ಹೇಳಿದ್ವಿ. ಅನುಸಂಧಾನ ಮತ್ತೆ ಒಂದು ಅದನ್ನ ಲಹರಿ ಅನ್ನೋದನ್ನ ಕೊನೆಗೆ ನೋಡೋಣ ಅದು ಹೇಗಾಗತ್ತೆ ಅಂತ. ತಾತ್ವಿಕ ಅಂಶ ಅಂದರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ದೇವಸ್ಥಾನವನ್ನ ವಿಶ್ಲೇಷಣೆ ಅದು ಹೇಗಿರುತ್ತೆ ಅಂತ ಹೇಳಿ. ಯಾವುದೇ ಆಗಮಶಾಸ್ತ್ರದಲ್ಲಿ ದೇವಸ್ಥಾನವನ್ನು ನಿರ್ಮಿಸುವ ಸಂದರ್ಭದಲ್ಲಿ ಅದನ್ನು ಕೂಡ ಪರಿಗಣಿಸಿರುತ್ತಾರೆ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಹೇಗೆ ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ಒಂದು ದೇವಸ್ಥಾನವನ್ನು ರಚಿಸಲ್ಪಟ್ಟಿರುತ್ತೆ ಅನ್ನೋದನ್ನ ಮುಂದಿನ ಒಂದು 40 ನಿಮಿಷಗಳ ಕಾಲ ನೋಡೋಣ ಅಂತೆ. ಸಾಮಾನ್ಯವಾಗಿ ಮಾಳೇನಹಳ್ಳಿ ಇದು ಇನ್ನೊಂದೇನು ಅಂದರೆ ಇದರಲ್ಲಿ ಮಾಳೇನಹಳ್ಳಿ ನೋಡದಿರೋರು ಯಾರು ಇದ್ರು ಕೂಡ ತಾವು ಯಾವ ದೇವಸ್ಥಾನವನ್ನು ನೋಡಿದರೂ ಹೋಗಿದ್ದರು ಅಂದ್ರೆ ಹಳೆ ಕಾಲದ್ದು ಯಾವ್ದಿದ್ರು ಅದಕ್ಕೆ ಅನ್ವಯ ಮಾಡಿಕೊಳ್ಬಹುದು. ಇದು ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಹೊಂದಕ್ಕೆ ಆಗಂತಹ ನೆಲೆಯೇ ಆಗಿರುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಮಾಳೇನಹಳ್ಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಹೊಳಲ್ಕೆರೆ ಗಣಪತಿ, ಅಲ್ಲಿಂದ ನೂಲೇನೂರಿಂದ ಕುಮಾರನಹಳ್ಳಿಯಿಂದ ಲೋಕಿಕೆರೆ, ಅದರ ಹಿಂತಿರುಗೋದೊಂದು ಒನ್ ಡೇ ಪ್ಲಾನ್ ತರ ಇರುತ್ತೆ. ಇನ್ನ ಯಾರಿಗೆ ಮನೆ ದೇವರು ಅಂತ ಆಗಿರುತ್ತೋ, ಯಾರು ಜ್ಯೋತಿಷಿಗಳು ಹೇಳಿರ್ತಾರೆ ನೀವು ಮನೆ ದೇವ್ರಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಕಷ್ಟ ಅಂತ. ಅವ್ರಿಗೆ ಸ್ವಲ್ಪ ಗಡಿ ಬಿಡಿಯಲ್ಲಿ ಮನೆ ಅದು ಹೋಗೋ ಕ್ರಮಗಳೆಲ್ಲ ಉಂಟು.
ಹೇಗೆ ಹೋಗ್ತೇವೆ ಅಂದರೆ ಅದು ಸಾಮಾನ್ಯವಾಗಿ ಬೆಂಗಳೂರಿಂದ ಹೊರಟ್ರೆ ಬೆಳಗ್ಗೆ ಬೇಗ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಹೋಗೋ ಜಂಜಾಟದಲ್ಲಿ ಇರುತ್ತೆ. ಹಾಗೆ ಹೋಗಬೇಕಾಗಿರುವಾಗ ಆ ಧಾವಂತ ಮತ್ತೆ ಏನೋ ಸಿಕ್ಕಿಲ್ಲದಿರೋದು ಸಿಕ್ಕಬೇಕು ಅಂತನೋ, ಕೆಲಸವೋ, ಮದುವೆಯೋ, ಮಕ್ಕಳೋ, ಮತ್ತೊಂದೋ ಮಗದೊಂದೋ ಆ ಅಭಿಲಾಷೆಯೊಂದಿಗೆನೆ ದೇವಸ್ಥಾನದ ಪ್ರಾಂಗಣವನ್ನ ಎಂಟ್ರಿ ಅಂದರೆ ಒಳಗೆ ಹೋಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ದೇವಸ್ಥಾನದ ಹೊರಭಾಗ ಏನಿದೆಯಲ್ಲ ಮಾಳೆನಳ್ಳಿಗೆ, ಅದಕ್ಕೆ ಸಹಜ ಭಾಷೆಯಲ್ಲಿ ಉಪ್ಪರಿಕೆ ಅಂತ ಕರೆದ್ರು, ಅದು ಗೋಪುರ, ರಾಜಗೋಪುರ ಅಂತಾನು ಅನ್ಬೋದು. ಇದು ಇರೋ ಒಂದೇ ಗೋಪುರ, ಅದು ಗೋಪುರಗಳಲ್ಲೇ ಮುಖ್ಯವಾದದ್ರಿಂದ ಅದು ರಾಜಗೋಪುರ ಅಂತ. ಆ ಗೋಪುರದ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಇದೊಂದು ಅಂಶ, ಒಳಗಡೆಯಿಂದ ಹೋಗಿ ಗರುಡಗಂಬದಿಂದ ಹೊರಗೆ ಇರ್ತಕ್ಕಂಥ ಪ್ರಾಂಗಣ. ಮಾಳನಹಳ್ಳಿಯ ದೇವಸ್ಥಾನದ ರಚನೆ ಹೇಗಿದೆ ಅಂತಂದ್ರೆ, ನೋಡದಲ್ಲೇ ಇರತಕ್ಕಂಥವ್ರಿಗೆ ಅಂದ್ರೆ, ಮೊದಲದ ಪ್ರಾಂಗಣ, ನವರಂಗದಿಂದ ಒಳಗಡೆ ಹೋದರೆ ಅಂತರಾಳ, ಅಂತರಾಳದ ನಂತರ ಗರ್ಭಗುಡಿ, ಹೀಗೆ ರಚನೆ ಇರ್ತಕ್ಕಂಥದ್ದು. ನಾವು ಹೋಗ್ಬೇಕಾದ್ರೆ ಹೀಗೆ ಒಳಗಡೆ ಹೋಗಿ ಆ ಪ್ರಾಂಗಣ ತಲುಪುವವರೆಗೂ ಕೂಡ ಪ್ರಾಪಂಚಿಕ ವಿಷಯದ ಗಡಿಬಿಡಿಗಳು ಇರದೇ ಇರ್ತಕ್ಕಂಥದ್ದು. ಅಂದ್ರೆ ಅಷ್ಟು ಇಂದ್ರಿಯಗಳು ತುಂಬಾ ಆಕ್ಟಿವ್ ಆಗಿ, ಮನಸ್ಸು ಎಲ್ಲೋ ಇರುತ್ತೆ, ಬುದ್ಧಿ ಎಲ್ಲೋ ಇರುತ್ತೆ, ಮತ್ತೆ ಕಣ್ಣಿಗೆ ಕಂಡದ್ದು ತಳಮಳ ಅಲ್ಲಿ ಆಗ್ತಿರ್ತಕ್ಕಂಥದ್ದು, ಏನೋ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು, ಮತ್ತೆ ಇನ್ನೇನೋ ನೆನಪುಗಳು, ಇದೆಲ್ಲವೂ ಕೂಡ ಈ ಗಡಿಬಿಡಿ ಏನಿದೆಯಲ್ಲ, ಇದೆಲ್ಲ ಹೊರಗಿನ ಪ್ರಾಂಗಣಕ್ಕೆ ಹೋದಾಗ ಸಂಪೂರ್ಣವಾಗಿ ಬಾಹ್ಯದ ವಸ್ತುಗಳನ್ನಿರ್ತಕ್ಕಂಥದ್ದೇ ಕಡೆ ಮನಸ್ಸು ಹೆಚ್ಚಾಗಿ ಅದರ ಕಡೆಯೇ ಗಮನ ಹೊಂದಿರುತ್ತದೆ ಮತ್ತು ಅದರಿಂದನೇ ತುಂಬಿಕೊಂಡಿರುತ್ತೆ ಅಂತ ಹೇಳಿ. ಹಾಗಾಗಿ ಯಾವುದೇ ದೇವಸ್ಥಾನಗಳಲ್ಲಿ ನೋಡಿ ಕೂಡ ಹೊರಗಡೆ ಈ ಆಸ್ಥಾನಗಳಲ್ಲಿ ನಡೀತಕ್ಕಂಥದ್ದು, ರಾಜಸಭೆಯ ಚಿತ್ರಗಳು ಅಥವಾ ಆಯಾ ಪ್ರದೇಶಗಳಲ್ಲಿ ನಡೀತಕ್ಕಂಥ ಜಾತ್ರೆ ಮತ್ತಿತರ ಕೆತ್ತನೆಗಳೇ ಇರುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, ಜೀರ್ಣೋದ್ಧಾರ ಆದ ಸಂದರ್ಭದಲ್ಲಿ ಸ್ವಲ್ಪ ಕಲ್ಲು ಆ ಕಡೆ ಈ ಕಡೆ ಆಗಿರ್ಬೋದು, ಸೂಕ್ಷ್ಮವಾಗಿ ನೋಡಿದ್ರೆ ಆ ತರದ ಕಂಬಗಳು ಕಾಣುತ್ತೆ. ಉಪ್ಪರಿಗೆ ಕೆಳಗಡೆ ಇರತಕ್ಕಂಥ ಕಂಬಗಳಲ್ಲಿ ಕೂಡ ದಶಾವತಾರದ್ದಿದೆ, ಮತ್ತೆ ಯಾವುದೋ ರಾಜರು ಮತ್ತೆ ಸೈನಿಕರು ಇರತಕ್ಕಂಥದ್ದು 2-3 ಕಲ್ಲುಗಳ ಕೆತ್ತನೆಗಳನ್ನೆಲ್ಲ ಕಾಣ್ಬೋದು. ಇದಿಷ್ಟು ಹೊರಗಿನ ಪ್ರಪಂಚದ ಇರತಕ್ಕಂಥದ್ದು, ಮತ್ತೆ ನಮ್ಮ ಮನಸ್ಸು ಅಥವಾ ಇಂದ್ರಿಯಗಳು ಯಾವ್ಯಾವ ಕಡೆ ಗಮನ ಹರಿಸ್ತವೋ ಆ ಇರತಕ್ಕಂಥ ವಿಷಯಗಳದ್ದೇ ಕೇಂದ್ರಿತವಾಗಿ ಈ ಕೆತ್ತನೆಗಳು ಜೊತೆಗೆ ಮನಸ್ಸಿನ ರೂಪುರೇಷೆಗಳು ಹೇಗಿರುತ್ತೆ ಅನ್ನೋದೇ ಕೂಡ ದೇವಸ್ಥಾನದ ಹೊರಗಿನ ಪ್ರಾಂಗಣಗಳಲ್ಲಿ ಹೆಚ್ಚು ಕಾಣಬಹುದು. ಇದಾದ ನಂತರ ಸ್ವಲ್ಪ ಒಳಗಡೆ ನವರಂಗಕ್ಕೆ ನಾವು ಬಂದರೆ, ಅಲ್ಲಿ ಸ್ವಲ್ಪ ಮನಸ್ಸು ಚೂರು ತಿಳಿಯಾಗಿದ್ರೆ ಆ ಒಳಗಡೆ ನೋಡಿದಾಗ ಅಲ್ಲಿ ನಾಟ್ಯದ ಭಂಗಿಗಳಾಗಿರ್ಬೋದು ಅಥವಾ ಹಾಡು, ಹಾಗೆ ನೋಡಿದ್ರೆ ಹಿಂದೆ ನವರಂಗದಲ್ಲಿ ಭರತನಾಟ್ಯ, ಸಂಗೀತ ಎಲ್ಲ ಕಲಾ ಪ್ರಕಾರಗಳು ನಡೆದಿದ್ದು ದೇವಸ್ಥಾನಗಳ ನವರಂಗಗಳಲ್ಲೇನೆ, ಅಂದರೆ ಮಧ್ಯಭಾಗದಲ್ಲಿ. ಅದು ಹೊರಗಡೆ ಇದ್ದ ಮನಸ್ಸನ್ನ ಸ್ವಲ್ಪ ಒಳಗಡೆ ಕರ್ಕೊಂಡು ಹೋಗುತ್ತೆ. ಮನಸ್ಸು ಇರುತ್ತೆ, ಇಂದ್ರಿಯಗಳ ಕೆಲಸ ಸ್ವಲ್ಪ ಕಡಿಮೆ ಆಗಿರುತ್ತೆ. ನಾಟ್ಯದ ಬಗ್ಗೆಯೋ ಅಥವಾ ಅಲ್ಲಿರತಕ್ಕಂಥ ಸಂಗೀತದ ಬಗ್ಗೆಯೋ ಮನಸ್ಸು ಗಮನ ಹರಿಸ್ತಾ ನಾವು ಏನಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೇವೆ ಅನ್ನೋದು ಸ್ವಲ್ಪ ಮರೆಯುತ್ತೆ, ಅದೇ ಮರೆತು ಹೋಗಿರುತ್ತೆ. ಅಂದರೆ ಯಾವ ಅಪೇಕ್ಷೆಗಳನ್ನ ಇಟ್ಕೊಂಡು ಒಳಗಡೆ ಬಂದ್ವೋ ಅದು ಮರೆತು ಸಂಗೀತ, ಕಲೆ, ಸಾಹಿತ್ಯ ಇತ್ಯಾದಿ ವಿಷಯಗಳ ಕಡೆನೆ ಸೂರೆಯಾಗಿ ಹೊಂದಿರುತ್ತೆ ಅಂತ. ನೀವು ಅನೇಕ ದೇವಸ್ಥಾನಗಳಲ್ಲಿ ಗಮನಿಸಿದರೂ ಕೂಡ ನವರಂಗದ ಪ್ರಕಾರಗಳಲ್ಲಿ ಈ ತರದ ಹೆಚ್ಚಿನ ಕೆತ್ತನೆಗಳೇ ಇರುತ್ತೆ. ಈ ಹೊರಗಿನ ಭಾವ ಏನಿದೆಯಲ್ಲ, ಅಂದರೆ ನಾವೇನು ಗೋಪುರ ಅಂತಂದ್ರೆ ಸಾಮಾನ್ಯವಾಗಿ ನಾವು ಗರ್ಭಗುಡಿಯ ಮೇಲ್ಗಡೆ ಇರ್ತಕ್ಕಂಥದ್ದಕ್ಕೆ ಗೋಪುರ ಅಂತ ಕರೆಯೋದುಂಟು. ಆದರೆ ಅದು ತುಂಬಾ ಟೆಕ್ನಿಕಲ್ ಆಗಿ ಹೇಳಿದ್ರೆ ಅದು ವಿಮಾನ ಗೋಪುರ ಅಂತ ಕರಿತೇವೆ. ಗೋಪುರ ಅಂದ್ರೆ ನೀವೇನು ಆರಂಭದಲ್ಲಿ ನಾವು ನೋಡ್ತೀವಲ್ಲ, ಅದಕ್ಕೆ ಮಾತ್ರ ಗೋಪುರ, ಅಂದ್ರೆ ಈಗಿನ ಉಪ್ಪರಿಗೆ ಮಾತ್ರ ಗೋಪುರ ಅಂತ ಕರೀತಕ್ಕಂಥದ್ದು, ಅದು ರಾಜಗೋಪುರ. ಅಲ್ಲಿಂದ ಹಿಡಿದು ಹೊರಗಿನ ಪ್ರಾಂಗಣ ತನಕನುವೆ ಜಾಗೃತ್ ಮನಸ್ಸು, ಅಂದ್ರೆ ಇಂದ್ರಿಯಗಳೆಲ್ಲವೂ ಕೂಡ ದಿಕ್ಕಾಪಾಲಾಗಿ ಹರಡಿ ಮನಸ್ಸು ಯಾವುದೇ ಒಂದರ ಕಡೆ ನಿಲ್ಲದಲ್ಲೇ ಇದ್ದಂಥದ್ದು. ಸ್ವಲ್ಪ ಒಳಗಡೆ ಬಂದ್ರೆ ಇಂದ್ರಿಯಗಳೆಲ್ಲ ಸ್ತಬ್ಧ ಆಗಿರುತ್ತೆ, ಮನಸ್ಸು ಮಾತ್ರ ತುಂಬಾ ಆಕ್ಟಿವ್, ಅಂದ್ರೆ ಮನಸ್ಸು ಒಂದೇ ಇರುತ್ತೆ, ಅದು ಯಾವುದೋ ಒಂದು ಭಾವದಲ್ಲಿ ಇರುತ್ತೆ ಅಂತ. ಇದಕ್ಕೆ ಒಂಥರ ಸ್ವಪ್ನಾವಸ್ಥೆ ಅಂತ ಕರೀತಾರೆ.
ಸ್ವಪ್ನದಲ್ಲಿ ಹೇಗೆ ಯಾವ ಇಂದ್ರಿಯಗಳ ಕೆಲಸ ಮಾಡದೆ ಕೇವಲ ಮನಸ್ಸೊಂದೇ ಇರುತ್ತದೆಯೋ ಹಾಗೆ ನವರಂಗದಲ್ಲಿ ಮನಸ್ಸು ಮಾತ್ರ ಆಕ್ಟಿವ್ ಆಗಿತ್ತು, ಉಳಿದಿದ್ದೆಲ್ಲವೂ ಕೂಡ ಸ್ತಬ್ಧ ಅಂತ. ದೇವಸ್ಥಾನಗಳ ರಚನೆಯಲ್ಲಿಯೂ ಕೂಡ ಒಂದೇ ಸತಿ ಗರ್ಭಗುಡಿಗೆ ಹೋಗಬಾರದು ಅಂತ, ಇಲ್ಲ ಅಂದ್ರೆ ದೇವಸ್ಥಾನಕ್ಕೆ ಹೋಗುವಂತಹದ್ದೇ ಸರಿಯಾದ ಕ್ರಮವಲ್ಲ ಅಂತ ಹೇಳಿ ತಿಳಿದವರು ಹೇಳ್ತಾರೆ. ಈ ನಿಟ್ಟಿನಲ್ಲಿಯೇ ಕೂಡ ಸ್ವಲ್ಪ ಪ್ರಾಂಗಣದಲ್ಲಿ ವಿಶ್ರಾಂತಿ, ಅಲ್ಲಿಂದ ಮುಂದೆ ನವರಂಗದಲ್ಲಿ ಸ್ವಲ್ಪ ಕಾಲ ಕಳೆದ್ರೆ ನಾವು ಬಂದಿರತಕ್ಕಂಥ ಧಾವಂತ ಅದು ಇದು ಎಲ್ಲ ಕಡಿಮೆ ಆಗಿ ಒಂದಿನೋ ಕನಸಿನ ಲೋಕಕ್ಕೆ ಬಂದ ಹಾಗೆ ಇರುತ್ತೆ. ಮನಸ್ಸು ಅನ್ನೋದು ಕನಸಿನ ಲೋಕದಲ್ಲಿ ಸ್ವಲ್ಪ ತೇಲಿ ಅಂತಾನೇನೇನೋ ಅಲ್ಲಿ ಸಂಗೀತ ಸಾಹಿತ್ಯಗಳನ್ನೆಲ್ಲ ಇರುತ್ತೆ. ಹಾಗಾಗಿ ಕಾವ್ಯ ವಾಚನಗಳಾಗಿರ್ಬೋದು, ಮತ್ತೊಂದು ಸಂಗೀತಗಳಾಗಿರ್ಬೋದು, ಅಥವಾ ನಾಟ್ಯ ಆಗಿರ್ಬೋದು ಇದ್ರೆ ಹೊರಗಿನದೆಲ್ಲ ಹೋಗಿ ಇದೊಂದು ಕಡೆ ಗಮನ ಇರಲಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿ. ಈಗ ಏನಾಗಿದೆ, ಕೆಲವು ವರ್ಷಗಳ ಹಿಂದೆ ಸಾಂದರ್ಭಿಕವಾಗಿಯೋ ಅಥವಾ ಅದು ಏನು ಹೇಳಬೇಕು ಕಾಕತಾಳೀಯವಾಗಿ ಏನೋ ಊರಿನಿರ್ತಕ್ಕಂಥ ಹಳ್ಳಿಯವರು ನಾವು ನವರಂಗದಲ್ಲಿ ಒಂದು ಗೇಟ್ ತರ ಮಾಡಿದ್ದಾರೆ. ನಾನು ಎಷ್ಟೋ ಸತಿ ಅನ್ಕೋತಿದ್ದೆ, ಅದು ಗೇಟ್ ನೋಡೋ ತಕ್ಷಣ ಅನಿಸ್ತಿತ್ತು, ಅರೆ ಇವ್ರಿಗೆ ಎಷ್ಟೊಂದು ತಾತ್ವಿಕವಾಗಿ ಇದನ್ನು ಮಾಡ್ಬಿಟ್ಟಿದಾರಪ್ಪ ಅಂತ. ಆ ಗೇಟ್ ಅನ್ನು ದಾಟಿ ಮುಂದೆ ಹೋಗ್ಬೇಕು. ಸಾಮಾನ್ಯವಾಗಿ ಅವರು ಗರ್ಭಗುಡಿಯಿಂದ ಶ್ರೀಮನ್ ನಾರಾಯಣ ರಂಗನಾಥನಿಗೆ ಆರತಿ ಮಾಡಿ ಅಲ್ಲೇ ಬಂದು ಆರತಿ ಕೊಡೋದು, ನಾವೆಲ್ಲ ಒಳಗಡೆ ಹೋಗೋಗೆ ಇಲ್ಲ ಅನ್ನೋ ತರ ಇದೆ. ಅದು ಅನೇಕ ಬಾರಿ ಸರಿಯಾಗಿ ಅಂತಾನೆ ಅನಿಸ್ತಾ ಇತ್ತು ನನಗೆ. ಅದು ಇತ್ತೀಚೆಗಾಗಿರ್ತಕ್ಕಂಥದ್ದು ಕೆಲವು ವರ್ಷಗಳ ಹಿಂದೆ. ಆ ನವರಂಗದಲ್ಲಿ ಆಮೆ ಇದೆ. ಆಮೆ ವಿಶೇಷತೆ ಏನು ಅಂತ ಹೇಳಿ ನಮ್ಮಲ್ಲಿ ಬಹುತೇಕರಿಗೆ ಗೊತ್ತು. ಆಮೆಯನ್ನ ಯಾವುದಕ್ಕೆ ಹೋಲಿಸ್ತೀವಿ ನಾವು ಅಂತ ಹೇಳಿ, ಅದರಲ್ಲಂತೂ ಶ್ರೀಕೃಷ್ಣ 2ನೇ ಅಧ್ಯಾಯದಲ್ಲೇ ಹೇಳ್ಬಿಟ್ಟಿದ್ದಾನೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ. ಅಂದ್ರೆ ಹೇಗೆ ಆಮೆಯು ಎಲ್ಲ ಕಡೆಯಿಂದ ತನ್ನ ಅವಯವಗಳನ್ನ ಒಳಗೆ ಹೇಳ್ಕೊಳ್ತದೆಯೋ ಹಾಗೆ ಯಾರು ಇಂದ್ರಿಯಗಳನ್ನೆಲ್ಲ ಒಳೆದುಕೊಂಡು ಜೀವಿಸ್ತಾರ ಅಂತಂದ್ರೆ ಸ್ಥಿತಪ್ರಜ್ಞ, ಅಂದ್ರೆ ಸ್ಥಿತಪ್ರಜ್ಞಸ್ಯ ಕಾ ಭಾಷೆ ಅಂತ ಹೇಳ್ಬೇಕಾದ್ರೆ. ವಿಶೇಷವಾಗಿ ಅಲ್ಲಿ ಆಮೆ ಇರತಕ್ಕಂತಹದ್ದು ಸಾಮಾನ್ಯವಾಗಿ ರಂಗನಾಥನ ದೇವಸ್ಥಾನಗಳಲ್ಲಿ ಇದನ್ನು ಕಾಣಬಹುದು. ಆದ್ರೆ ಈ ಆಮೆ ಇರತಕ್ಕಂಥದ್ದು ಅರ್ಥವೇ ಅದಾಗಿದೆ ಅಂತ. ಮುಂದೆ ಅಂತರಾಳ ಗರ್ಭಗುಡಿಗೆ ಹೋಗುವುದಕ್ಕಿಂತ ಮುಂಚೆ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಪಂಚೇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಈ ಎಲ್ಲವನ್ನೂ ಕೂಡ ಒಳಗಡೆ ಎಳೆದುಕೊಂಡು ನಂತರವೇ ಹೋಗ್ತಕ್ಕಂಥದ್ದು. ಅಂದ್ರೆ ಅಸ್ತಿತ್ವ, ಅಸ್ಮಿತೆ ಎಲ್ಲವೂ ಕೂಡ ನಾಶವಾಗಿ ನಾನು ಎಂಬುವ ಒಂದು ಸಣ್ಣ ಎಳೆ, ಅಂದ್ರೆ ಜೀವ ಇರಬೇಕು ಅಂದ್ರೆ ಒಂದು ಅಹಮಿನ ಒಂದು ಸಣ್ಣ ಎಳೆ ಇರುತ್ತೆ, ಅದನ್ನ ಬಿಟ್ಟು ಉಳಿದದ್ದು ಎಲ್ಲವೂ ಕೂಡ ಸ್ತಬ್ಧ, ಲಯ ಆಗಿ ಮುಂದೆ ಹೋಗ್ತಕ್ಕಂಥದ್ದು ಅಂತ. ಅಲ್ಲಿ ಸಂಕಲ್ಪ ವಿಕಲ್ಪಗಳು ಯಾವ ಇರ್ತಕ್ಕಂಥದ್ದಿಲ್ಲ. ಅಂದ್ರೆ ನಾವು ಸಾಮಾನ್ಯ ಹೇಳ್ತೀವಲ್ಲ, ಅಸ್ಮಾಕಂ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ, ಅದ್ಯಾವುದೂ ಇಲ್ಲ. ಯಾವುದೂ ಮಮೋಪಾತ ಸಂಸದ ಕ್ಷೇದ್ವಾರವೂ ಇಲ್ಲ. ಅದು ಎಲ್ಲವನ್ನು ಇಲ್ಲದೆ ಎಲ್ಲ ಅಸ್ತಿತ್ವವನ್ನೇ, ಅಂದ್ರೆ ಷಡ್ ರಿಪುಗಳಾಗಿರಬಹುದು, ಅಹಂಕಾರದಾಗಿರಬಹುದು, ಈ ಎಲ್ಲವನ್ನು ಆಮೆಯ ತರ ಒಳಗೆ ಎಳೆದುಕೊಂಡಾಗಲೇನೆ ಅಂತರಾಳಕ್ಕೆ ಹೋಗ್ತಕ್ಕಂಥ ಅರ್ಹತೆ ಅಂತ ಹೇಳಿ ಈ ದೇವಸ್ಥಾನದ ರಚನಾ ಕ್ರಮದಲ್ಲಿ ಇರ್ತಕ್ಕಂಥ ಆಗಮಶಾಸ್ತ್ರಗಳಲ್ಲಿ ಇರ್ತಕ್ಕಂಥದ್ದನ್ನ ಪ್ರಾಜ್ಞರು ಹೇಳ್ತಾರೆ. ಅಂತರಾಳಕ್ಕೆ ಹೋಗುವುದಕ್ಕಿಂತ ಮುಂಚೆ ಜಾಗೃತ್ ಸ್ವಪ್ನದ ಅಂಶ ದಾಟಿರಬೇಕು ಅಂತ ಹೇಳಿ. ಮುಂದೆ ಸುಷುಪ್ತಿ ಹೋಗ್ತಕ್ಕಂಥದ್ದು ಅಂತ ಹೇಳಿ, ಸುಷುಪ್ತಿಯ ಭಾಗ ಸ್ವಲ್ಪ ಕಷ್ಟಕರವಾದದ್ದು, ಮತ್ತೆ ಅದು ಅನುಭವಕ್ಕೆ ಸಿಕ್ಕಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಹೇಳುವ ರೀತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿರುತ್ತಾರೆ. ಅಂತೂ ಮನಸ್ಸನ್ನ ಸಂಪೂರ್ಣವಾಗಿ ನಿಗ್ರಹಿಸಿಕೊಂಡು ನಮ್ಮ ಅಹಂಕಾರ ಮತ್ತೆ ಷಡ್ ರಿಪುಗಳನ್ನೆಲ್ಲವನ್ನೂ ಹಿಂದೆಳೆದುಕೊಂಡು ಹೇಗೆ ಅಸ್ತಿತ್ವವನ್ನ ನದಿ ಸಮುದ್ರಕ್ಕೆ ಸೇರುವಾಗ ಕಳ್ಕೊಳ್ಳುತ್ತೋ, ನದಿ ಸಮುದ್ರವನ್ನ ಸೇರಿದ ಮೇಲೆ ಹೆಸರು ಇಲ್ಲ, ಅದು ಎಲ್ಲಿಂದ ಬಂತು ಅಂತನೂ ಇಲ್ಲ, ಯಾವುದಂತ ಗುರುತಿಸ್ಲಿಕ್ಕೂ ಆಗಲ್ಲ. ಸಮುದ್ರದಲ್ಲಿ ಯಾವ ನದಿ ಅಂತ ಹುಡುಕ್ಲಿಕ್ಕೆ ಹೇಗಾಗಲ್ವೋ, ಭಗವಂತನಲ್ಲಿ ಆವಿರ್ಭವಿಸಿಕೊಳ್ಳಬೇಕು ಅಂದ್ರೆ, ಅವನಲ್ಲಿ ಸೇರಬೇಕು ಅಂದ್ರೆ ಅಸ್ತಿತ್ವ ಮತ್ತೆ ಅಸ್ಮಿತೆಯನ್ನು ಕಳೆದುಕೊಂಡೇನೆ ಅಂತರಾಳಕ್ಕೆ ಹೋಗಬೇಕು ಅಂತ ಹೇಳಿ. ಇದನ್ನ ಹಾಗೆ ಹೋಗುವಾಗ ಸ್ವಲ್ಪ
ತುಂಬಾ ಕಷ್ಟದ ಕೆಲಸ, ಈ ಕಡೆ ಒಂದು ಮಾಯೆ ಎಳಿತಾ ಇರುತ್ತೆ. ಅಲ್ಲಿ ಕಾಣ್ತಾ ಇರುತ್ತೆ ಭಗವಂತ, ಅಂದ್ರೆ ಒಬ್ಬ ತುಂಬಾ ಹೆಚ್ಚಿನ ಹಂತದಲ್ಲಿ ಹೊಂದಿರತಕ್ಕಂಥ ಸಾಧಕನಿಗೂ ಇದು ಆಗ್ತಾ ಇರುತ್ತೆ. ಒಂದು ಕಡೆ ಮಾಯೆ ಎಳೆತ, ಇನ್ನೊಂದು ಕಡೆ ಭಗವತ್ ದರ್ಶನ ಆಗಿದೆ. ಅಂದ್ರೆ ಸಮುದ್ರ ಕಾಣ್ತಾ ಇರುತ್ತೆ, ಸಮುದ್ರದ ವ್ಯಾಪ್ತಿ ಗೊತ್ತಾಗ್ತಾ ಇರುತ್ತೆ, ಆದ್ರೆ ಹತ್ರ ಹೋಗ್ಲಿಕ್ಕೆ ಆಗ್ತಿರಲ್ಲ. ಇಲ್ಲಿ ಒಂದು ಇಲ್ಲಿಯ ಸೆಳೆದು ಇಲ್ಲಿ ನಿಂತ್ಕೊಂಡಿರುತ್ತೇನೆ, ಆದ್ರೆ ಆ ನಿಂತ್ಕೊಂಡಿರೋ ಜಾಗ ಅದಲ್ಲ ಅಂತನೂ ಅನಿಸ್ತಾ ಇರುತ್ತೆ. ಇದು ಈ ಕನಸಿನಿಂದ ಸುಷುಪ್ತಿಗೆ ಇರತಕ್ಕಂತಹ ಅಂಶ ಇದೆಯಲ್ಲ, ತುಂಬಾ ಪರಿವರ್ತನೆಯ ಅಂಶ ಅಂತನೂ ಕೂಡ ಹೇಳ್ತಾರೆ. ಹೀಗೆ ಮನಸ್ಸನ್ನು ನಿಗ್ರಹಿಸಿ ಅಲ್ಲಿಗೆ ಹೋಗುವಾಗ ಒಂದು ಸರ ತಳಮಳವು ಉಂಟಾಗತ್ತೆ ಅಂತ ಹೇಳಿ, ಇದು ಬಹುಶಃ ಸಾಕಪ್ಪ ಅಂತ ಅನಿಸ್ಬೇಕಾದ್ರೆ ಯಾರು ಭಗವಂತನನ್ನ ಹಂತಕ್ಕೆ ಹೋಗಿ ಹಿಂದಿರಬೇಕಂದ್ರೆ, ಯಾರು ಸಮಾಧಿಯನ್ನ ಮುಟ್ಟಿ ವಾಪಸ್ ಬಂದಿರ್ತಾರೋ ಅವರಿಗೆ ಈ ಅನುಭವದ ಆಧಾರದಲ್ಲಿ ಒಂದಿಷ್ಟು ಕವಿತೆಗಳು, ಕಾವ್ಯ ಅಥವಾ ಬೆಳಗಿನ ವಚನಗಳು ಉಂಟಾಗ್ತವೆ ಅಂತ ಅದು ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಆಮೇಲೆ ವಿಮರ್ಶೆ ಮಾಡೋಣ. ಆದರೆ ಇಲ್ಲಿ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯಲ್ಲಿಯೇ ಕೂಡ ಅನೇಕ, ಅಂದ್ರೆ ಸುಷುಪ್ತಿಗೆ ಜಾರುವ ಸ್ಥಿತಿಯಲ್ಲಿ ಅನೇಕರಿಗೆ ಅನೇಕ ಭಾವ ಉಂಟಾಗತ್ತೆ ಅಂತ ಹೇಳ್ತಾರೆ. ನಾನು ಎಷ್ಟೋ ಸಂದರ್ಭದಲ್ಲಿ ಬಹುಶಃ ಈ ಹಂತದಲ್ಲೇ ಬರ್ಬೇಕಾದ್ರೆ, ಅಲ್ಲಿಂದ ಇಳಿದ್ಬೇಕಾದ್ರೆ ನಮ್ಮಂತವ್ರು ನೋಡ್ರೇನೆ ಕಾಯ ಬೇಕಿಲ್ಲ ರಂಗ ಅಂತ ಹೇಳಿರ್ಬೋದಾ ಶಂಕ ಅಂತ, ಅಪ್ಪ ಅವ್ರು ಹೇಳಿರ್ಬೋದಾ ಅಂತ. ಅನೇಕ ಬಾರಿ ನೋಡ್ಬೇಕಾದ್ರೆ ಮೊದಲನೇ ಲೈನ್ ನೋಡಿದ್ರೆ ಕಾಯ ಬೇಕಿಲ್ಲೋ ರಂಗ ಅಂತಂದ್ರೆ ಇದೇನು ಆರ್ತನಾದವ ಅಥವಾ ಏನೋ ಸಾಕಾಗಿದೆಯಪ್ಪ ಸಂಸಾರ ಅಂತ ಹೇಳಿದ್ದ ಹಾಗೇನು ಅಂತ ಅನ್ಸಿದ್ರೆ, ಇದು ಮನಸ್ಸನ್ನ ದಾಟಿ ಇಂದ್ರಿಯಗಳಿಂದ ಆಚೆ ಹೋದಾಗ ಅದನ್ನ ನೋಡಿ ಇನ್ನ ಈ ಇಂದ್ರಿಯಗಳ ವ್ಯಾಪಾರದಲ್ಲಿ ನನ್ನ ನಿಲ್ಲಿಸಬೇಡಪ್ಪ ಅಂತ ಹೇಳುವ ರೀತಿಯಲ್ಲಿ ಇರತಕ್ಕಂಥ ಹಾಡು ಅಂತ ಎಷ್ಟೋ ಬಾರಿ ಅನಿಸ್ತಾ ಇತ್ತು. ಇಲ್ಲಿ ಕಾಯಬೇಕೆಲ್ಲೋ ರಂಗ ಅಂತಂದ್ರೆ ಸಂಸಾರದಿಂದ ಜರ್ಜರಿತರಾಗಿರ್ತಕ್ಕಂಥದ್ದು ಅಥವಾ ಈ ಜಾಗೃತ್ ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಇರುವ ಸಂದರ್ಭದಲ್ಲಿ ಏನೋ ಒದ್ದಾಡಿದ್ದು ಅಂತೆಲ್ಲ ಅಲ್ಲ. ಕಾಯಬೇಕೆಲ್ಲೋ ರಂಗ ಅನ್ಬೇಕಾದ್ರೆ ಈ ಮತ್ತೊಮ್ಮೆ ಈ ಮಾಯೆಯ ಬಂಧನದಲ್ಲಿ ಸಿಕ್ಕಿಸ್ದಲೆ, ಅಂದ್ರೆ ಯಾರು ಅಮೃತವನ್ನ ಉಂಡು ಬಂದಿರ್ತಾರೋ ಅವ್ರಿಗೆ ಮತ್ತೆ ಇದು ಬೇಡ ಅಂತ, ಇನ್ನು ಅದು ಇರೋದಿಲ್ಲ ಅಂತ, ಅಂಥದ್ರಿಂದ ಮತ್ತೆ ಅದಕ್ಕೆ ಸಿಗಿಸ್ಲೇಬೇಡ ಅನ್ನುವ ಒಂದು ಭಕ್ತಿಯ ಅತ್ಯುನ್ನತವಾದ ಸ್ಥಳದಲ್ಲಿ ಬಂದಿರತಕ್ಕಂಥ ಒಂದು ಭಾವ ಅಂತ ಹೇಳಿ ನನ್ನಷ್ಟಕ್ಕೆ ನನಗೆ ಎಷ್ಟೋ ಬಾರಿ ಅನಿಸಿದ್ದು. ಇದೇ ಸರಿ ಅಥವಾ ಹೀಗೆ ಇದ್ದದ್ದು ಅಂತೆಲ್ಲ ಅಲ್ಲ, ಇದೊಂಥರ ಲಹರಿ. ಅದೇ ಉದ್ದೇಶಕ್ಕಾಗಿ ನಾನು ಶೀರ್ಷಿಕೆಯಲ್ಲಿ ಲಹರಿ ಅಂತ ಹೇಳಿದ್ದೆ. ಇದು ಸುಮ್ಮನೆ ಹಾಗೆ ಅನಿಸಿದ್ದು ಅಂತ ಹೇಳಿ ಈ ಒಂದು ಸ್ತರದಲ್ಲಿ, ಅಂದ್ರೆ ಭಕ್ತಿಯ ಉನ್ನತ ಸ್ತರದಲ್ಲಿ ಮನಸ್ಸು ಕೂಡ ನಾಶವಾಗಿ ಲಯವಾಗಿ ಒಂದು ಸುಷುಪ್ತಿಯ ಹಂತಕ್ಕೆ ಹೋಗಬೇಕಾದ್ರೆ, ಮತ್ತೆ ಆ ಹಂತದಿಂದ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಮಾಯೆಯ ಜಂಜಾಟದಲ್ಲಿ ಮತ್ತೆ ಬೇಡ ಅಂತಕ್ಕಂಥದ್ದೇ ಅಂತ ಹೇಳಿ ಅಂತರಾಳ ಅಂತ, ಅಂದ್ರೆ ನವರಂಗದಿಂದ ನಾವು ಅಂತರಾಳಕ್ಕೆ ಹೋಗ್ಬೇಕಾದ್ರೆ, ಅಂದ್ರೆ ಗರ್ಭಗುಡಿಯಿಂದ ಹಿಂದಿನ ಭಾಗದಲ್ಲಿ ಈ ಸುಷುಪ್ತಿನ ಪಾಯಿಂಟ್ ಆಫ್ ರೆಫರೆನ್ಸ್ ಅಂತಾನು ಕರೀತಾರೆ. ಅಂದ್ರೆ ತುರಿಯವನ್ನ ಹೇಳಬೇಕಾದ್ರೆ ಸದ್ಯಕ್ಕೆ ಸುಷುಪ್ತಿಯಲ್ಲಿ ಯಾವ ಅನುಭವವೂ ಇರಲ್ಲ ನಮಗೆ ಅನ್ನೋದು ಒಂದು ಉಂಟು, ಆದ್ರೆ ಅಷ್ಟೊಂದು ಟೆಕ್ನಿಕಲ್ ಆಗಿ ಅದೆಲ್ಲ ಬೇಡ. ಸುಷುಪ್ತಿಗೆ ಅಂತ ಬಂದ್ವಿ ಅಂದ್ರೆ ಕನಸಿನಲ್ಲಿ ಇರ್ತಕ್ಕಂತಹ ಮನಸ್ಸು ಹೋಯಿತು ಅಂತ, ಅಂದ್ರೆ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ರಂಗ ಆ ಎದುರುಗಡೆ ಇರ್ತಕ್ಕಂತಹ ಚಿನ್ಮಯ ಮೂರ್ತಿ ಬಿಟ್ಟು ಇನ್ನೇನೂ ಇಲ್ಲ ಅಂತ, ಹೊರಗಡೆ ಆಗಲಿ ಒಳಗಡೆ ಆಗಲಿ ಇನ್ನ ಯಾವುದ್ರದ್ದು ಮತ್ತೆ ಇನ್ನ ಯಾವ ವಿಶೇಷವೂ ಇಲ್ಲ ಅಂತ, ಅವನಿಗೆ ನಾನು ಯಾವುದೇ ತರ ಅಪ್ಲಿಕೇಶನ್ ಇಟ್ಕೊಂಡು ಬಂದಿಲ್ಲ ಅಂತ, ಯಾವ ಸಂಕಲ್ಪವೂ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ, ಮನಸ್ಸು ಇಲ್ಲ, ಮತ್ತೂ ಇಲ್ಲ ಅಂತ ಹೇಳಿ ಈ ಹಂತದಲ್ಲಿ ಭಗವಂತನನ್ನ ಕಾಣಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ದೇವಸ್ಥಾನದ ಪರಿಕಲ್ಪನೆ ಅಂತ ಹೇಳಿ. ಇದರಲ್ಲಿ ಇನ್ನು ಹಾಗೆ ನೋಡಿದ್ರೆ ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣಗಳನ್ನು ಇಟ್ಟುಕೊಂಡು ಇದನ್ನ ಹೇಳೋದುಂಟು. ಹಾಗೆ ನೋಡಿದ್ರೆ ಮತ್ತೆ ಪಂಚಕೋಶಗಳನ್ನು ತೈತರಿಯ ಉಪನಿಷತ್ತುಗಳನ್ನು ಇಟ್ಕೊಂಡು ಹೇಳತಕ್ಕಂಥದ್ದುಂಟು. ಅಷ್ಟೇ ಅಲ್ಲದೆ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರವನ್ನು ಇಟ್ಕೊಂಡು ಮುಂದಿನ ಮೂರನ್ನ ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ ಹಿಂದಿನ 5 ನವರಂಗದಲ್ಲಿ ಇರ್ತಕ್ಕಂಥದ್ದು ಅಂತನೂ ಉಂಟು. ಪ್ರತ್ಯಾಹಾರ ಅಂದ್ರೆ ಕಾನ್ಸಂಟ್ರೇಷನ್, ಒಂದೇ ಕಡೆ ಎಲ್ಲ ಸೆನ್ಸಸ್ ಅನ್ನು ವಿಡ್ರಾ ಮಾಡಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಇರಬೇಕು. ನವರಂಗದ ನಂತರ ಒಳಗಡೆ ಹೋಗ್ಬೇಕಾದ್ರೆ ಮುಂದಿನದ್ದು ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ ಕೂಡ ಹೇಳುವುದುಂಟು. ಆದ್ರೆ ನಾನು ಇಲ್ಲಿ ಸುಲಭಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಅವಸ್ಥೆಗಳನ್ನ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅಂತ ಹೇಳಿ.
ಗರ್ಭಗುಡಿ ಇರತಕ್ಕಂಥ ಅಂಶಗಳನ್ನು ಇರ್ತಕ್ಕಂಥದ್ದನ್ನು ತುರಿಯ ಅಥವಾ ತುರಿಯಾತೀತ ಅಂತ ಹೇಳ್ತಾರೆ. ಕೆಲವರು ತುರಿಯ ಅಂತಾರೆ, ಇನ್ನು ಕೆಲವರು ತುರಿಯ ಮತ್ತೆ ತುರಿಯಾತೀತ ಎರಡೂ ಇದೆ ಅಂತ ಹೇಳಿ. ಅದನ್ನ ಹೇಳುವುದು ತುಂಬಾ ಕಷ್ಟ ಮತ್ತೆ ಬಹಳಷ್ಟು ಟೈಮ್ ವೇಳೆಯನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ನಾನು ಗರ್ಭಗುಡಿಯ ಭಾಗವನ್ನ ತುರಿಯದ ಅವಸ್ಥೆಯಲ್ಲಿ ನಿಂತು ಹೇಳುವುದನ್ನ ಈ ಒಂದು ಟೈಮಲ್ಲಿ ಬೇಡ ಅಂತ ಹೇಳ್ಕೊಂಡಿದ್ದೆ. ಯಾಕಂದ್ರೆ ಅದಕ್ಕೆ ಸಮಯ ಸಿಕ್ಕಾಪಟ್ಟೆ ಬೇಕಾಗುತ್ತೆ. ಆದ್ರೆ ಈ ಆಗಮಶಾಸ್ತ್ರಗಳಿವೆಲ್ಲ ಹೇಳಬೇಕಾದ್ರೆ ಅದನ್ನ ಗರ್ಭಗುಡಿಯ ಮತ್ತೆ ಅಲ್ಲಿರ್ತಕ್ಕಂಥ ಚಿನ್ಮಯ ಮೂರ್ತಿಯನ್ನ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂದ್ರೆ ಅವಸ್ಥಾತ್ರಯ ಮತ್ತೆ ಅವಸ್ಥಾತ್ರಯಗಳನ್ನ ಮೀರಿದ್ದು ಅಂತ ಹೇಳ್ತಾರೆ. ತುರಿಯ ಅಂಶಗಳನ್ನು ತಗೊಂಡ್ರೆ ನಾನು ಮತ್ತೆ ಮಾಂಡುಕ್ಯ ಮತ್ತೆ ಗೌಡಪಾದಕಾರಿಕೆಗಳನ್ನ ಇಟ್ಟುಕೊಂಡು ಇದನ್ನ ಹೇಳಬೇಕಾಗತ್ತೆ ಅನ್ನೋ ಒಂದು ವಿಷಯಕ್ಕೆ ಇವತ್ತಿಗೆ ಬೇಡ ಅಂತ. ಆದರೂ ಇನ್ನೊಂದು ಮುಖದಲ್ಲಿ ಗರ್ಭಗುಡಿಯನ್ನ ಹೇಳಬೇಕಾದ್ರೆ ರಂಗನಾಥ ಏನಿದ್ದಾನೆ ಅಥವಾ ಆಯಾ ದೇವಸ್ಥಾನದ ಚಿನ್ಮಯ ಮೂರ್ತಿ ಏನಿದೆ ಅದರ ಪ್ರತಿಷ್ಠಾಪನೆ ಅಧಿಷ್ಠಾನ ಏನಿದೆ, ಗರ್ಭಗುಡಿ ಮತ್ತೆ ಅಲ್ಲಿ ಮೇಲಿರ್ತಕ್ಕಂತಹ ಕಳಶ, ಗೋಪುರ ಮತ್ತೆ ಅದೇನು ಸ್ತೂಪಿ ಇದೆಯಲ್ಲ, ಸ್ತೂಪಿ ಹೊರಗಡೆ ಇರ್ತಕ್ಕಂತಹ ಶಕ್ತಿಯನ್ನ ಸ್ತೂಪಿಯ ಮೂಲಕ ತೆಗೆದುಕೊಂಡು ಅಲ್ಲಿರ್ತಕ್ಕಂತಹ ಮೂರ್ತಿಯಲ್ಲಿ ಚೈತನ್ಯವನ್ನು ತುಂಬತಕ್ಕಂಥದ್ದು ಅನ್ನೋದು ಪರಿಪಾಠ. ಅಂದ್ರೆ ಇದನ್ನ ಹೇಗೆ ಹೇಳ್ಬೋದು ಅಂತಂದ್ರೆ, ನೀವು ಯಾವುದೇ ಮಂತ್ರಗಳನ್ನ ತೆಗೆದುಕೊಳ್ಳಿ, ಅಂದ್ರೆ ಪುರುಸೂಕ್ತನಾರು ಇರಲಿ ಅಥವಾ ಈಶೋಪನಿಷತ್ತಾರು ತಗೊಳ್ಳಿ, ಮೊದಲನೇ ಮಂತ್ರಗಳು ತುಂಬಾ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ. ಅಂದ್ರೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಹೇಳಿ ಯಾವ ಋಷಿ ಎಲ್ಲೆಲ್ಲೂ ವ್ಯಾಪಕವಾಗಿದ್ದಾನೆ ಭಗವಂತ ಅಂತ ಹೇಳಿದನೋ ಅದೇ ಋಷಿ ಕೊನೆಗೆ ವೇದಾಹಮೇತಂ ಪುರುಷಂ ಮಹಾಂತಂ ಅಂತ ಹೇಳ್ತಾನೆ 16ಕ್ಕೆ ಬಂದಾಗ. ನನಗೆ ತಿಳಿತು, ಈ ಮಹಾಪುರುಷನೇ ನೀನು ಯಾರು ಅಂತ ನನಗೆ ತಿಳಿತು, ಈ ಕತ್ತಲೆಯ ಹಿಂದೆ ಅಡಗಿರತಕ್ಕಂಥದ್ದು ನೀನು ಯಾರು ಅಂತ ನನಗೆ ತಿಳಿತು ಅಂತೇಳಿ ತುಂಬಾ ಖುಷಿಯಾಗಿ ಆನಂದಭರಿತವಾಗಿ ಅದೇ ಋಷಿ ಹೇಳಿದ್ರೆ, ನೀವು ಈಶೋಪನಿಷತ್ತಲ್ಲೂ ಇದೇ ತರನೇ ಇದೆ. ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳಿದ್ದ ಋಷಿನೇನೆ ಹಿರಣ್ಮಯೇನ ಪಾತ್ರೇಣ ಅಂತ ಹೇಳಿ. ಅಂದ್ರೆ ಎಲ್ಲೆಲ್ಲೂ ವ್ಯಾಪಕವಾಗಿರತಕ್ಕಂತಹ ಭಗವಂತನನ್ನ ಇಲ್ಲಿ ಆ ಮೂರ್ತಿಯಲ್ಲಿ ಆ ಚೈತನ್ಯ ಸ್ವರೂಪಿಯೇ ಆ ಶಕ್ತಿಯನ್ನ ಸ್ತೂಪಿಯ ಮೂಲಕ ಇಳಿಸಿ ಮತ್ತೆ ಇಲ್ಲಿ ಪೃಥ್ವಿಯ ಶಕ್ತಿಯನ್ನ ಆರಾಧಿಸಿ ಎರಡನ್ನೂ ಸೇರಿಸಿ ಅಲ್ಲಿ ಚೈತನ್ಯವನ್ನ ತುಂಬಿರುತ್ತಾರೆ ಅಂತಕ್ಕಂಥದ್ದು ತುಂಬಾ ಸರಳವಾಗಿ ಗರ್ಭಗುಡಿಯ ವಿಶೇಷತೆಯನ್ನ ಹೇಳತಕ್ಕಂಥದ್ದು. ಹಾಗೆ ಇದಕ್ಕೆ ನೋಡಿದ್ರೆ ದೇವಸ್ಥಾನದ ಯಾವುದೇ ಮೂರ್ತಿಗೆ ಶಕ್ತಿ ಬರತಕ್ಕಂಥದ್ದು ಕೇವಲ ಅಲ್ಲಿಯ ಸ್ಥಾಪನೆಯಾದ ಸಂದರ್ಭ ಅಲ್ಲ, ಅದನ್ನು ಯಾರು ಆರಾಧಿಸಿದರು ಮತ್ತೆ ಅದು ಹೇಗೆ ದಿನ ಆರಾಧನೆಗೊಳಪಟ್ಟುತ್ತಿದೆ ಅಂತ ಹೇಳಿ. ಒಬ್ಬ ಅರ್ಚಕನೇ ಎಷ್ಟೋ ಸಾವಿರ ಧ್ಯಾನ ಮಂತ್ರವನ್ನೇ ಹೇಳಬೇಕು ಅಂತ ಹೇಳ್ತಿರ್ತಾರೆ. ಅದು ಅವನ ಆ ಚೈತನ್ಯದಿಂದ ಮೂರ್ತಿಗೆ ಅದೇ ಚೈತನ್ಯ ಬರುತ್ತದೆ ಅಂತ. ಅಪ್ಪನೇ ಆರಾಧಿಸಿದ ಮೇಲೆ ಇನ್ನು ಈ ಚೈತನ್ಯದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇನ್ನೆಂಥದ್ದು ಅಂತ ಅದು ಮೂರ್ಖತನವಾದೀತು ಅಂತ. ಯಾವ ಒಬ್ಬ ಅವಧೂತರೇ ಅದನ್ನ ಆರಾಧಿಸಿದ ಮೇಲೆ ಇನ್ನ ಎಂಥದ್ದು ಅಂತ, ಅದು ಸಂಪೂರ್ಣವಾಗಿ ಚೈತನ್ಯಮಯವಾಗಿ ಯಾವಾಗೂ ಆಗಲ್ಪಟ್ಟಿದೆ ಅಂತ ಹೇಳಿ. ಹೀಗೆ ಗೋಪುರ ಸ್ತೂಪಿಯಿಂದ ಎಲ್ಲೆಲ್ಲೂ ವ್ಯಾಪಕವಾಗಿರತಕ್ಕಂತಹದ್ದು ಚೈತನ್ಯ ಭೂಮಿಯ ಪೃಥ್ವಿ ತತ್ವದಿಂದ ಅದನ್ನ ಸೆಳೆದು ಭಗವಂತನಲ್ಲಿ ರೂಪಿಸ್ತಕ್ಕಂಥದ್ದು ದೇವಸ್ಥಾನದ ಕ್ರಮ. ಇನ್ನ ಮಾಳೆನಳ್ಳಿಯ ರಂಗನಾಥ ಅಂತ ಹೇಳಿದ್ರೆ ಇನ್ನ ಅಪ್ಪರೇ ಆರಾಧಿಸಿದ್ರಿಂದ ಅದರಲ್ಲಿ ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಚೈತನ್ಯ. ಆ ಮೂರ್ತಿಯನ್ನ ತತ್ವಮಸಿ ಶ್ವೇತಕೇತು ಅಂದ್ರೆ ಉಪದೇಶ ವಾಕ್ಯವಾಗಿರ್ತಕ್ಕಂಥ ಚಾಂದೋಗ್ಯದ್ದು ಹಿಡ್ಕೊಂಡು ಅಹಂ ಬ್ರಹ್ಮಾಸ್ಮಿಯ ಒಳಗೆ, ಅಂದ್ರೆ ಅಹಂ ಬ್ರಹ್ಮಾಸ್ಮಿಯನ್ನ ಅನುಭವ ವಾಕ್ಯ ಅಂತ ಕರೀತಾರೆ, ತತ್ವಮಸಿನ ಉಪದೇಶ ವಾಕ್ಯ ಅಂತ ಕರೀತಾರೆ. ಇದು ಎರಡೂ ಕೂಡ ಹೇಗೆ ಸಮ್ಮಿಳಿತವಾಗಿದೆ ಎಂಬುದನ್ನು ಕೂಡ ತುರಿಯ ಮತ್ತು ತುರಿಯಾತೀತದ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಅದನ್ನ ವಿಶ್ಲೇಷಿಸುವುದುಂಟು. ನಾನು ಈಗಾಗಲೇ ಹೇಳಿದಂಗೆ ಆ ಭಾಗವನ್ನ ಇವಾಗ ನಾನು ಎತ್ಕೋತಾ ಇಲ್ಲ. ಒಟ್ಟಿನಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತಿ, ತುರಿಯ ಈ 4 ಹಂತಗಳಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿರುತ್ತೆ ಅಂತ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದಾಗಲೇ ಇದೇ ರೀತಿಯಲ್ಲಿ, ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಸಂಪೂರ್ಣವಾಗಿ ಲಯವಾಗಿ ನಾಶ ಆಗುತ್ತೋ ಬಿಡುತ್ತೋ ಮುಂದಿಂದ ಲಯವಾಗಿ ನಂತರ ಗರ್ಭಗುಡಿಗೆ ಹೋದರೆ
ಅಲ್ಲಿಯ ದೇವಸ್ಥಾನದ ಮೂರ್ತಿ ಅಥವಾ ಆ ಭಗವಂತನನ್ನ ಸಾಕ್ಷೀಕರಿಸಿಕೊಳ್ಳಬಹುದು ಅನ್ನೋದು ಒಂದು ಸಾರಾಂಶ ಅಂತ ಹೇಳಿ ಸಾಕ್ರು ರಾಮಚಂದ್ರಾಯರು ಕೂಡ ಇದರ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ದೇವಸ್ಥಾನಗಳ ರಚನೆ ಬಗ್ಗೆ ಹೇಳುವ ಪದ್ಧತಿ ಇದೆ. ಅಂದ್ರೆ ಆಧ್ಯಾತ್ಮಿಕ ವಿಚಾರವನ್ನು ಇಟ್ಕೊಂಡಾಗ ಇದಕ್ಕೆ ಮತ್ತೆ ಅಧಿದೈವಿಕ ಮತ್ತೆ ಅಧಿಭೌತಿಕ ರೂಪುರೇಷೆಗಳಲ್ಲಿ ಹೇಳ್ತಕ್ಕಂಥದ್ದು ಉಂಟು. ಇದು ಅಷ್ಟು ಸುಲಭನಾ ಅಂತ ಪ್ರಶ್ನೆ. ಅಂದ್ರೆ ಹೇಳೋದೇನೋ ಸರಿ, ನಾವು ಅಲ್ಲಿಗೆ ಹೋಗ್ತಿದ್ದಾಗೆ ನವರಂಗದಲ್ಲಿ ಕುತ್ಕೊಂಡ ತಕ್ಷಣ ಮನಸ್ಸು ಬೈರಾಗಿಯ ತರ ನಿಂತು ಬಿಡಬೇಕು, ಅಲ್ಲಿಂದ ಒಳಗಡೆ ಹೋಗೋಷ್ಟೊತ್ತಿಗೆ ಎಲ್ಲವೂ ಕೂಡ ಹೋಗಿರಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಹಾಗೆ ನೋಡಿದ್ರೆ ಪ್ರತಿ ಒಂದು ಆಲೋಚನೆ ಮೂಡ್ತಕ್ಕಂಥದ್ದು ಕೂಡ ಒಂದು ಮನಸ್ಸಿನಲ್ಲಿ ವಾಸನೆಯನ್ನು ಉಂಟು ಮಾಡಿರುತ್ತೆ. ಅದು ನೇರವಾಗಿ ಮೂಲಾಧಾರದಲ್ಲಿ ಹೋಗಿ ನಿಂತ್ಕೊಂಡಿರುತ್ತೆ. ಮೂಲಾಧಾರದಲ್ಲಿ ಶೇಖರಣೆ ಆಗಿ 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 ನಾವು ಮಾಡ್ತಕ್ಕಂಥ, ಇದು ಬರೀ ಒಂದು ಜನ್ಮದಲ್ಲ, ಎಷ್ಟೋ ಜನ್ಮದ್ದು, ಇದು ನಮ್ಮ ಎಲ್ಲ ಕೆಲಸಗಳಿಗೂ ಪ್ರಚೋದನೆಯನ್ನು ಕೊಡ್ತಿರುತ್ತೆ. ಹೀಗಿರ್ತಬೇಕು. ಇಷ್ಟೊಂದು ಡೆಪಾಸಿಟ್ ಇರಬೇಕಾದ್ರೆ ನಾವು ಹಿಂಗೆ ಹೊರಗಡೆ ಹೋಗ್ತಿದ್ದ ಹಾಗೇನೆ ಇಷ್ಟೆಲ್ಲ ಆಗ್ಲದ್ ಹೇಗೆ ಅನ್ನೋದು ಪ್ರಶ್ನೆ ಸಹಜವಾಗಿ ಬರ್ತಕ್ಕಂಥದ್ದೇ. ಹೀಗಿರ್ಬೇಕಾದ್ರೆ ಅದನ್ನು ಹೆಂಗೆ ಹೇಳ್ತಾರೆ ಒಂದು ರಚನಾ ಕ್ರಮದಲ್ಲಿ? ಇದಕ್ಕೆ ಹಲವು ರೀತಿಯಲ್ಲಿ ಉತ್ತರಗಳುಂಟು. ಆದರೆ ವಿಶೇಷವಾಗಿ ನಾನು ಮಾಣನಹಳ್ಳಿದೇ ತಗೊಳ್ಬೇಕಾದ್ರೆ ಬಹುಶಃ ನಮ್ಮ ಪ್ರದಕ್ಷಿಣ ಕ್ರಮ ಇದೆಯಲ್ಲ, ಆ ಪ್ರದಕ್ಷಿಣ ಕ್ರಮವೇ ಇದಕ್ಕೆ ಉತ್ತರವೇ ಅಂತ ಒಂದೊಂದ್ಸತಿ ಅನಿಸ್ತಾ ಇರುತ್ತೆ. ಮಣ್ಣಲ್ಲಿ ನೀವು ನೋಡಿದವ್ರಿಗೆ ಗೊತ್ತಿದೆ, ರಂಗನಾಥ ದೇವಸ್ಥಾನ ಪ್ರಧಾನ, ಅದರ ಹಿಂದಗಡೆ ಪ್ರಧಾನ ಅಂತ ಹೇಳ್ತಾ ಇರೋದು ಕೇವಲ ಅದರ ರಚನೆಯ ದೃಷ್ಟಿಯಿಂದ, ದೇಹ ದೃಷ್ಟಿ ಅಂತಲ್ಲ, ದೇವಸ್ಥಾನ. ಅದರ ಹಿಂದೆ ಎಡಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ. ಒಂಥರ ವಿಚಿತ್ರ ಅನ್ಸುತ್ತೆ, ಯಾರು ಹೊಸದಾಗ ಹೋದವ್ರಿಗೆ ಇದೇನಪ್ಪ ಪ್ರದಕ್ಷಿಣೆ ಹಿಂಗಾಗ್ತಾರೆ ಇವರು ಅಂತ. ಮೊದಲು ಲಕ್ಷ್ಮಿ, ನಂತರ ರಂಗನಾಥ, ಆಮೇಲೆ ಆಂಜನೇಯ, ಆಮೇಲೆ ಈಶ್ವರ, ಆಮೇಲೆ ಅಪ್ಪನ ರೂಮಿಗೆ ಹೋಗ್ತಾರೆ. ನಾನು ಹಲವಾರು ಬಾರಿ ಅಂದ್ಕೊಂಡಿದ್ದುಂಟು, ಇದು ಯಾಕೆ ಹಿಂಗೆ ಮಾಡ್ತಾರೆ ಇವರು ಅಂತ ಹೇಳಿ. ಯಾರೇ ಆಗಲಿ, ಅದಿನ್ನೆಂತಹ ಸಾಧುವೇ ಆಗಲಿ, ಸನ್ಯಾಸಿಗಳೇ ಆಗಲಿ, ಸಾಧಕನೇ ಆಗಲಿ, ಅವರು ಎಷ್ಟೇ ಶ್ರವಣ ಮನನ ನಿಧಿಧ್ಯಾಸನ ಅನ್ನಲಿ, ಏನು ಬೇಕಾದರೂ ತಿಪ್ಪರ್ಲಾಗ ಹಾಕಿದರೂ ಕೂಡ ಶಕ್ತಿ, ಆ ಭಗವತಿ ಮಾಯೆ ಅನುವು ಮಾಡಿ ಕೊಡದಲೇ ಇದ್ದರೆ ಮುಂದೆ ಹೋಗುವ ಅವಕಾಶವೇ ಇಲ್ಲ. ಚಿತ್ಶಕ್ತಿ ಪ್ರಭಾವ ಅಂತ ಹೇಳಿ ನಮ್ಮ ಆತ್ಮಾರಾಮ ಅವ್ರ ತಂದೆ ಶ್ರೀಮೂರ್ತಿಗಳು ಬರೆದಿರ್ತಕ್ಕಂಥದ್ದು ಒಂದು ಪುಸ್ತಕ ಸೊಗಸಾಗಿದೆ. ಆ ಚಿತ್ಶಕ್ತಿ ಅಂದ್ರೆ ಆ ಶಕ್ತಿಯ ಪ್ರಭಾವ ಮತ್ತೆ ಆಕೆಯ ಒಂದು ಪರ್ಮಿಷನ್, ಅವಳ ಅನುಗ್ರಹ ಇಲ್ಲದಲೇ ಹೋಗ್ತಕ್ಕಂಥದ್ದು ಮುಂದೆ ಸಾಧ್ಯ ಇಲ್ಲ ಅಂತ. ಒಂದ್ಸತಿ ಲಕ್ಷ್ಮಣ ರಾಮನನ್ನು ನೋಡ್ಬೇಕು ಅಂತ ಹೇಳಿ, ಅವನಿಗೆ ಯಾವಾಗ್ಲೂ ರಾಮನನ್ನೇ ನೋಡ್ಬೇಕು ಅಂತ ಆಸೆ, ಕಣ್ಣು ತುಂಬಿರ್ಬೇಕು ಅಂತ. ಮಧ್ಯ ಸೀತೆ ಇರ್ತಿದ್ಲಂತೆ ಕಾಡಲ್ಲಿ ಹೋಗ್ಬೇಕಾದ್ರೆ. ಇಲ್ಲಿ ರಾಮ ಕಾಣ್ತಾನೆ ಇರಲಿಲ್ಲ ಅವನಿಗೆ, ಯಾವಾಗ್ಲೂ ಅವನ್ನೇ ಪರಿತಪಿಸ್ತಾ ಇದ್ದ. ಸೀತೆ ಸ್ವಲ್ಪ ಬದಿ ನಿಂತ್ಕೊಂಡ್ಲಂತೆ, ನೋಡಪ್ಪ ನೀನ್ ರಾಮನ್ನ ಅಂತ. ಹಾಗೆ ಆ ಮಾಯೆ ಜಗನ್ಮೋಹಿನಿ, ಆಕೆ ದಾರಿ ಮಾಡಿ ಕೊಡದಲ್ಲ ಏನ್ ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇನೆ ಅಂತ ಹೇಳಿ. ಹಾಗಾಗಿ ಮೊದಲು ಶಕ್ತಿ, ಆ ಲಕ್ಷ್ಮಿ, ಆ ಮಹಾಮಾಯೆ ಅಥವಾ ಆದಿಶಕ್ತಿ, ಅವಳ ಅನುಗ್ರಹವಿಲ್ಲದಲೆ ಮುಂದೆ ಏನೂ ಇಲ್ಲ ಅಂತ. ಬಹುಶಃ ಆ ರೀತಿಯಲ್ಲೇ ಅದಕ್ಕೋಸ್ಕರ ಅವಳನ್ನು ನಾವು ಕೇಳಿಕೊಂಡು, ಅಮ್ಮ ಈ ಒಂದು ಬಂಧನದಿಂದ, ಬಂಧನ ಅಥವಾ ಏನ್ ಬೇಕಾದ್ರೂ ಕರಿಬೋದು, ಇದರಿಂದ ಸರಿಯಾದ ಕ್ರಮದಲ್ಲಿ ಮುಂದಿನ ಮಾರ್ಗವನ್ನ ತಲುಪಲಿಕ್ಕೆ ನಮಗೆ ಸಹಾಯ ಮಾಡು ಅಂತ ಹೇಳಿ ಲಕ್ಷ್ಮಿಯನ್ನ ಕೇಳಿಕೊಂಡೇನೆ ರಂಗನ ಹತ್ರ ಬರ್ತಕ್ಕಂಥದ್ದು ಅಂತ. ಇಲ್ಲಿ ಮುಂದೆ ರಂಗನ ಹತ್ರ ಬರೋದಾದ್ರೆ, ಅಂದ್ರೆ ಲಕ್ಷ್ಮಿ ದಾರಿ ಮಾಡಿಕೊಟ್ರೆ ರಂಗ ಸಿಕ್ಕ ಹಾಗೇನೆ. ಸಂಪೂರ್ಣವಾಗಿ ಸಗುಣ ಬ್ರಹ್ಮಾರಾಧನೆ, ರಂಗ ಬಿಂಬದಲ್ಲಿರತಕ್ಕಂಥ ರಂಗನನ್ನ ನಾವು ಬರಬೇಕು ಅಂದ್ರೆ ಲಕ್ಷ್ಮಿಯನ್ನ ಸುತ್ತರದ ಬಂದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಶನ್ಶಿಪ್ ಇದ್ದೇ ಇರುತ್ತೆ. ಅಂದ್ರೆ ತ್ರಿಪುಟಿಗಳಿದ್ದೇ ಇರುತ್ತೆ. ಏನೋ ಅಪ್ಪಿತಪ್ಪಿ ನಮಗೆ ಭಗವಂತ ಕರುಣಿಸ್ತಾ ಅಂತ ಇಟ್ಕೊಳ್ಳೋಣ, ಆತನ ಸಾನ್ನಿಧ್ಯ ಸಿಕ್ತು. ಹಾಗೆ ಸಿಕ್ಕರೂ ಕೂಡ ಅಲ್ಲಿ ತ್ರಿಪುಟಿಗಳ ಇದ್ದೇ ಇರುತ್ತದೆ. ಎಲ್ಲಿಯವರೆಗೆ ತ್ರಿಪುಟಿ ಇದ್ದು ಕೂಡ ಆ ಭಗವಂತನ ದರ್ಶನ, ತ್ರಿಪುಟಿ ಅಂತಂದ್ರೆ ತುಂಬಾ ಸುಲಭ, ಧ್ಯಾನಿಸುವವ ಮತ್ತೆ ಧ್ಯಾನದ ವಸ್ತು ಧ್ಯಾನ, ಇವು ಮೂರು ಅಂಶಗಳಕ್ಕೆ ತ್ರಿಪುಟಿ ಅಂತ ಕರಿತೀವಿ. ಭಗವಂತ ಬೇರೆ, ನಾನು ಬೇರೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದು ಈ ತ್ರಿಪುಟಿಗಳ ಹಂತದಲ್ಲಿ ಇದ್ದು ನಾವು ಸಗುಣ ಬ್ರಹ್ಮ ಅಂದ್ರೆ ಆ ಪರಮಾತ್ಮನ ದರ್ಶನವಾಯಿತು ಅಂದ್ರು, ಏನೋ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಭಗವನ್ನ
ಆಶೀರ್ವಾದದಿಂದ ನಿಮಗೆ ಆಯಿತು ಅಂತಲೇ ಇಟ್ಕೊಳ್ಳಿ, ಭಗವದ್ ದರ್ಶನವಾಯಿತು. ಅದು ಹಾಗೆ ಇರುತ್ತೆ. ಆದರೆ ಪರಮಾತ್ಮ ಹೇಳ್ತಾನೆ, ಎಂತಹ ದರ್ಶನವಾದರೂ ಕೂಡ ಅದು ಯಾವಾಗ ಬೇಕಾದರೂ ಮತ್ತೆ ಕೆಳಗಿಳಿ ಬರಬಹುದು ಅಂತ. ನಮ್ಮ ಚಕ್ರಗಳು ಮೂಲಾಧಾರದಿಂದ ಸಹಸ್ರಾರದವರೆಗೆ ಆಕ್ಟಿವ್ ಆಗೋ ಸಂದರ್ಭದಲ್ಲಿ ವಿಶುದ್ಧಿಯವರೆಗೆ ತಲುಪಿದರೂ ಅದು ಮತ್ತೆ ಬಂದು ಕೆಳಗಡೆ ಕುಸಿಯುತ್ತೆ ಅಂತ. ಹಾಗೆ ಪರಮಾತ್ಮನ ದರ್ಶನವಾದರೂ ಕೂಡ ಅದು ಮತ್ತೆ ವಾಪಸ್ ಬಂದು ನಾವು ಹೆಂಗಿರ್ತೀವೋ ಹಾಗೇನೆ ಅಂತ. ಇದು ನಾಯಿ ಬಲ ಡೊಂಕೆ ಅನ್ನೋ ಥರ ಅದು ಇದ್ದದ್ದೇ ಅಂತ ಹೇಳಿ ಪ್ರಾಜ್ಞರು ಹೇಳ್ತಾರೆ. ಹೀಗೆ ಇರಬೇಕಾದ್ರೆ, ಅಂದರೆ ನೀವು ಯಾವುದೇ ಉದಾಹರಣೆ ತಗೊಳ್ಳಿ, ಭಕ್ತ ಪ್ರಹ್ಲಾದನು ಕೂಡ ಕೃಷ್ಣನ ದರ್ಶನ ಆಗಿ 10 ವರ್ಷವಾದ ಮೇಲೆ ನಿಮ್ಗೆ ಗೊತ್ತಿದೆ ಅವನು ರಾಜ್ಯ ರಾಜ ಅಂತ ಒದ್ದಾಡದ ಅಂಥೇಳಿ. ನಂತರ ಧ್ರುವನ ಕಥೆಯನ್ನೇ ತೆಗೆದುಕೊಂಡ್ರು ಗೊತ್ತಾಗುತ್ತೆ. ಧ್ರುವ ಪಾಪ ಅವನಷ್ಟ ಕೇಳ್ದ, ಅಪ್ಪನ ತೊಡೆ ಬೇಕು ಅಂದರೆ ಒಂಥರ MG ರೋಡಲ್ಲಿ ಲೇಕ್ ವ್ಯೂ ಅಂತನೋ, ಅಲ್ಲ ಲೇಕ್ ವ್ಯೂ MG ರೋಡಲ್ಲಿ ಇದೆ, ಪ್ರೈಮ್ ವ್ಯೂ ಅಂತನೋ ಅಥವಾ ಯಾವುದೋ ಸೈಡ್ ಆ ವ್ಯೂ ಬೇಕು, ಈ ವ್ಯೂ ಬೇಕು, ರಾಜ್ಯ ಬೇಕು ಅಂತೆಲ್ಲ ಕೇಳ್ದ ಧ್ರುವ. ಆಯಿತು ಅಂದ. ಅಂದರೆ ಅಪ್ಪನ ತೊಡೆನೇ ಅಂದರೆ ರಾಜ್ಯನೇ ಅದು. ಅಂಥ ಧ್ರುವನು ಕೂಡ ಶ್ರೀಮನ್ ನಾರಾಯಣ ಎದುರುಗಡೆ ಬಂದರೂ ಕೂಡ ವಾಸುದೇವ ಅವನು ಕೇಳಿದ್ದದೆ ರಾಜ್ಯವನ್ನೇ. ಆಮೇಲೆ ಅವನು ಪರಿತಪಿಸಿದ್ದೆ, ಅದು ಅವನಿಗೆ ಸಿಕ್ಕಿದ್ದೇನು, ಧ್ರುವ ಚಿರಧ್ರುವ ಆಗಿ ನಕ್ಷತ್ರನಾಗಿ ಅಂತ ಹೇಳಿದ್ನೇ ವಿನಃ ಬಂಧ ಮುಕ್ತನಾದ್ನ ಅಂತ ಪ್ರಶ್ನೆ. ಈಗಲೂ ಕೂಡ ನನ್ನ ಆಕಾಶದಲ್ಲಿ ನೀವು ಯಾರ ಧ್ರುವ ನಕ್ಷತ್ರವನ್ನು ತೋರಿಸಿದ್ರೆ ಅವನು ಹೊಡಿತಿರ್ಬೋದು ಅಂತ ಅಂದ್ರು, ಅವನ ಮುಖದಲ್ಲಿ ಯಾವಾಗ್ಲೂ ವಿಷಾದದ ಛಾಯೆನೇ ಇರುತ್ತೆ ಅಂತ ಅಂತರಿಸ್ತಾ ಒಂದ್ಸತಿ. ಅಂದ್ರೆ ಭಗವಂತನ ದರ್ಶನವಾದರೂ ಕೂಡ ನಮ್ಮ ವಾಸನೆಗಳು ಮತ್ತೆ ಅದು ಕೆಳಗಡೆ ಇಳಿದು ಬಂದ್ರು ಆ ವಾಸನೆಗಳ ಪ್ರಭಾವದಿಂದ ನಾವು ಅಲ್ಲೇ ಇರ್ತೀವಿ ಅಂತ ಅನಿಸುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ಬಹುಶಃ ರಂಗನಾಥನ ನಂತರ ಆಂಜನೇಯನ ದರ್ಶನ ಮಾಡಿ ಅಂತ ಹೇಳ್ತಾರೆ ಅಂತ. ಈ ಆಂಜನೇಯನ ವಿಶೇಷತೆ ಏನು ಅಂತಂದ್ರೆ, ಅವನು 3 ಅಂಶಗಳನ್ನ ಸ್ಪಷ್ಟಪಡಿಸ್ತಾನೆ. ಎಲ್ಲಿಯವರೆಗೂ ನನ್ನಲ್ಲಿ ಅಹಂಕಾರ ತುಂಬಿರುತ್ತದೆಯೋ ಅಲ್ಲಿಯವರೆಗೂ ನಾನು ಬೇರೆ ನೀನು ಬೇರೆ, ಅಂದರೆ ಪರಮಾತ್ಮ ನಾನು ದಾಸ ಅಂತ. ಈ ಅಹಂಕಾರವು ಸಂಪೂರ್ಣ ನಾಶವಾಗುವವರೆಗೂ ನಾನು ದಾಸ, ನೀನು ಪ್ರಭು, ರಾಮ, ನಾನು ನಿನ್ನ ದಾಸ. ಯಾವ ಸಂದರ್ಭದಲ್ಲಿ ನಾನು ನಿನ್ನ ಅಂಶ ಅಂತ ಅನಿಸುತ್ತೋ ಅವಾಗ ನೀನು ಪೂರ್ಣ, ನಾನು ನಿನ್ನ ಅಂಶ. ಯಾವ ಸಂದರ್ಭದಲ್ಲಿ ನನಗೆ ಎಲ್ಲವೂ ಒಂದೇ ಅಂತ ಗೋಚರವಾಗುತ್ತದೆಯೋ ನಾನು ನೀನು ಬೇರೆ ಅಲ್ಲ ಅಂತ ಹೇಳಿ ಆಂಜನೇಯ ಹೇಳ್ತಾನೆ. ಅಂಥ ಆಂಜನೇಯನ ಸ್ಪಷ್ಟ ಮಾತು ಅಂದರೆ, ನಮ್ಮಲ್ಲಿ ಅಹಂಕಾರ ಎಲ್ಲಿಯವರೆಗೂ ಇರುತ್ತದೆಯೋ, ಅಂದರೆ ಎಲ್ಲಿಯವರೆಗೂ ನಾವು ಇಂದ್ರಿಯಗಳಲ್ಲೇ ಬುದ್ಧಿಯಲ್ಲಿಯೇ ಯೋಚನೆ ಮಾಡುತ್ತಿರ್ತೀವೋ, ಎಲ್ಲಿಯವರೆಗೂ ಅತೀಂದ್ರಿಯ ಅಂದರೆ ಅತೀಂದ್ರಿಯ ಬೇರೆ ಬೇರೆ ಏನೇನೋ ಅಲ್ಲ, ಇಂದ್ರಿಯದ ಆಚೆ ಅಂತ ಅಷ್ಟೆ, ಮನಸ್ಸನ್ನು ಮೀರಿ ಮುಂದುವರಿಲಿಕ್ಕೆ ಆಗೋದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ಬೇರೆ, ನಾನು ಬೇರೆ, ಆತನಲ್ಲಿ ಅಲ್ಲಿಯವರೆಗೂ ದಾಸದ ಭಾವದಲ್ಲಿಯೇ ಇರ್ತಕ್ಕಂಥದ್ದು ಅಂತ ಆಂಜನೇಯದ ಸ್ಪಷ್ಟ ಮಾತು. ಇಲ್ಲಿ ದಾಸಭಾವ ಅಂದರೆ ಸುಮಾರು 5 ಭಾವಗಳನ್ನು ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ಶಾಂತ ಭಾವ, ಸಖಿ ಭಾವ, ಮಧುರ ಭಾವ, ದಾಸಭಾವ ಅಂತ ಹೇಳಿ ಯಾವುದಾದ್ರೂ ಒಂದು ಭಾವದಲ್ಲಿ ಸ್ಥಿರವಾಗಿ ನೆಲೆಸಿರಬೇಕು. ರಾಮಕೃಷ್ಣ ಪರಮಹಂಸರನ್ನು ನೀವು ತಗೊಂಡ್ರೆ ಸಂತಾನ ಭಾವ ಅಂತ, ದೇವಿ ನೀನು ಅಮ್ಮ, ನಾನು ನನ್ನ ಮಗು, ನಾನು ಯಾವಾಗಲೂ ಕೂಡ ನಿನ್ನ ತಾಯಿಯಾಗೇ ಅರ್ಚಿಸುತ್ತೇನೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಡೀತೇನೆ ಅಂತ ಪರಮಹಂಸರು ನಡೆದ್ರೆ, ಆಂಜನೇಯ ಯಾವಾಗಲೂ ಕೂಡ ಹೇಳ್ತಿದ್ದದ್ದು ನಾನು ಸೇವಕ, ನೀನೇ ನನ್ನ ಇದು, ನಾನು ಕನಕದಾಸರು ತಗೊಳ್ರಿ, ಪುರಂದರದಾಸರನ್ನು ತಗೊಳ್ಳಿ. ಇನ್ನು ಮಧುರ ಭಾವದಲ್ಲಿ ಅಕ್ಕಮಹಾದೇವಿ ಇದ್ರು, ರಾಧಾ ತಗೋಬಹುದು. ಹೀಗೆ ಹಲವಾರು ಅಂಶಗಳಿವೆ. ಅಪ್ಪನ ಉದ್ದೇಶವು ನಾನು ಪಾದಧೂಳಿ, ಭಕ್ತರ ಪಾದಧೂಳಿನ ತಲೆ ಮೇಲೆ ಇಟ್ಕೊಳ್ಳೋದೊಂದು ಅರ್ಥ ಇಷ್ಟೇನೆ ಅಲ್ವಾ. ಯಾವಾಗಲೂ ಕೂಡ ನಾನು ಭಕ್ತರ ದಾಸ ಅಂತ. ಕನಕದಾಸರು ಅದನ್ನೇ ತಾನೆ ನಾನು ಕೀಳು ದಾಸ ಅಂತ ಹೇಳ್ತಾರೆ ಅವರು. ದಾಸರ ಮನೆಯ ಅಂತ ಹೇಳ್ಬೇಕಾದ್ರೆ ನಾನು ಎಂಥ ದಾಸ, ನಾನು ಕೀಳು ದಾಸ ಅಂದರೆ ಮಣ್ಣಿನ ಕಣಕ್ಕಿಂತ ಸಣ್ಣವ ನಾನು ಅಂತ. ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲೂ ಭಗವಂತನೇ ಆವರಿಸಲ್ಪಟ್ಟಿದ್ದಾನೆ, ಅವನ ನಿಮಿತ್ತದಿಂದನೇ ಎಲ್ಲವೂ ನಡೆಯುತ್ತಾ, ನಾವು ಕೇವಲ ನಿಮಿತ್ತ ಮಾತ್ರ, ಬಹುಸ್ವಯಸಾಚಿನಿಂದ ನಾವು ಕೇವಲ ನಿಮಿತ್ತ, ಯಾವ್ಯಾವುದು ಅವನ ಕೃಪೆ ಇಲ್ಲದೆ ಆಗುವುದಿಲ್ಲ ಎಂಬ ಅಂಶ ಬರೀ ಬಾಯಿ ಮಾತಲ್ಲ, ಯಾರ ಅನುಭವಕ್ಕೆ ಬಂದಿರುತ್ತದೆಯೋ ಅವರು ಯಾವಾಗಲೂ ದಾಸಪ್ರಜ್ಞೆಯಲ್ಲೇ ಇರುತ್ತಾರೆ ಅಂತ. ಹಾಗೇನೆ
ಬಹುಶಃ ಅದು ಅವಧೂತರಿಂದ ನಾವು ಹೇಳ್ಬೋದು, ನಾವು ಅಷ್ಟೇ ಅಯ್ಯೋ ಅಪ್ಪ ನೀನೇ ಎಲ್ಲ ಅಂತ ಹೇಳಿ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅದು ನಾವು ಹೇಳ್ತೀವಿ ಅನ್ನೋದು ಅವರವರಿಗೆ ಗೊತ್ತಿರುತ್ತೆ. ಅಂದ್ರೆ ಆ ಮುಟ್ಟಕ್ಕೆ ಮುಟ್ಟಿರ್ತೀವ ಅಂತ. ಯಾರು ಸಾಧಕರಾಗಿರುತ್ತಾರೋ ಅನೇಕ ವರ್ಷಗಳ ತಪಶ್ಚರ್ಯೆಯಿಂದನೂ ಸಾಧನೆಯಿಂದ ಅವರಿಗೆ ಈ ಭಾವ ಸದಾ ಇರುತ್ತೆ ಅಂತ. ಅದು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ಹೀಗಿದೆಯಾ ಅಂತ. ಹಾಗಾಗಿ ರಂಗನಾಥನ ನಂತರ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನಲ್ಲಿ ನಮ್ಮ ಅಹಮ್ಮನ್ನು ಪೂರ್ತಿ ಬದಿಗೊಟ್ಟು ಕೇವಲ ನಿನ್ನ ದಾಸ ಎಂಬುವ ಸ್ಥಿತಿಯಲ್ಲಿ ನೆಲೆಯಲ್ಲಿ ನಿಂತುಕೊಂಡೇನೆ. ಹಾಗೆ ಆ ನೆಲೆಯಲ್ಲಿ ಬಹಳ ದಿನಗಳ ಕಾಲ ಮುಂದುವರೆದ್ರೆ, ಆ ದಾಸನ ಹಂತದಲ್ಲಿ ಬಹಳ ದಿನ ಕಾಲ ಮುಂದುವರೆದ್ರೆ ಮಾತ್ರ, ಅಂದ್ರೆ ಸವಿಕಲ್ಪದಿಂದ ನಿರ್ವಿಕಲ್ಪ ಅಂತ, ಅಲ್ಲಿಂದ ಮಾತ್ರ ಈಶ್ವರನ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಅಂತ. ಆಂಜನೇಯನ ನಂತರ ಈಶ್ವರಕ್ಕೆ ಬರಬೇಕಾದ್ರೆ ಈ ತ್ರಿಪುಟಿಗಳೇನಿದೆಯಲ್ಲ, ನಾನು ಅಲ್ಲಿ ಹೆಚ್ಚು ಹೇಳಬೇಕಾಗಿತ್ತು, ಆದರೆ ಸಮಯಾಭಾವದಿಂದ ಅದನ್ನು ಸ್ವಲ್ಪ ಕಡಿಮೆಗೊಳಿಸಿದೆ. ಅಲ್ಲಿ ತ್ರಿಪುಟಿಗಳ ನಾಶ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಆಗಬೇಕು ಅಂತ. ಅಂದ್ರೆ ನಿರ್ವಿಕಲ್ಪ ಸಮಾಧಿ ಅಂತಕ್ಕೆ ಹೋಗೋ ಉದ್ದೇಶ ಇತ್ತ ಅಂತ. ಆಂಜನೇಯ ದೇವಸ್ಥಾನದ ನಂತರ ನಾವು ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಅದೇನು ನಾನು ಮಾಡುತ್ತಿದ್ದೇನೆ, ನಾನು ಅರ್ಚಕ, ನೀನು ಅರ್ಚಿಸಲ್ಕೊಟ್ಟು ಬರುತ್ತಿರುವವನು ಎಂಬ ಭಾವವೂ ಕೂಡ ಅಲ್ಲಿಲ್ಲದೆ ಕೇವಲ ನಿರಂಜನ ಸಹಜ ಸ್ಥಿತಿ, ಭಗವಂತನ ಸಂಪೂರ್ಣ, ಇವು ಮಾಂಡಕ್ಯಕ್ಕೆ ಹೋದ್ರೆ ಚತುರ್ಥ ಅಂತ ಏನು ಹೇಳ್ತೀವಲ್ಲ, ಆ ಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅಂತ ಹೇಳಿ ಈಶ್ವರನ ಹಂತಕ್ಕೆ ಬಂದಾಗ ಸಂಪೂರ್ಣವಾದಂತಹ ಅಸ್ತಿತ್ವವು ಕೂಡ ನಾಶವಾಗಿ ಸಮಾಧಿಯ ಹಂತಕ್ಕೆ ಬಂದಿರುತ್ತೇವೆ ಅಂತ ಹೇಳಿ ಇರತಕ್ಕಂಥದ್ದು ಅಂತ ಇರಬಹುದೇನೋ ಅಂತ ಈ ಪ್ರದಕ್ಷಿಣಾ ಪಥದಲ್ಲಿ. ಹೀಗೆ ಈಶ್ವರನಲ್ಲಿ ಕಾಲ ಕಳೆದು ಒಂದು ಸಮಾಧಿಯ ಹಂತಕ್ಕೆ ಹೋಗಿ ಬಂದ ಮೇಲೆ ಕೂಡ, ಅಂದ್ರೆ ಅಲ್ಲಿಂದ ಕೆಳಗಡೆ ಬಂದ ಮೇಲೆ ನಾವು ಹೋಗ್ತಕ್ಕಂಥದ್ದು ಅಪ್ಪ ಅಂದ್ರೆ ಯೋಗ ಮಂದಿರಕ್ಕೆ. ಅದು ಶಬ್ದವೇ ಚೆನ್ನಾಗಿದೆ. ಅದನ್ನ ನಾನು ಅನೇಕ ಬಾರಿ ಅದನ್ನ ಧ್ಯಾನ ಮಂದಿರ ಅಂತ ಯಾಕೆ ಕರೀಲಿಲ್ಲ, ಯೋಗ ಮಂದಿರ ಅಂತ ಯಾಕೆ ಕರೆದ್ರು ಅಂತೆಲ್ಲ ಅನ್ಕೋತಾ ಇದ್ದೆ. ಯೋಗ ಮಂದಿರಕ್ಕೆ ಒಳಗಡೆ ಹೋದ್ಮೇಲೆ, ಅಂದ್ರೆ ಯಾರೇ ಇಳಿದು ಬಂದ್ಮೇಲೆ, ಕೆಳಗಡೆ ಬಂದ್ರೆ ಸಮಾಧಿಯ ನಂತರ ಬಂದ್ರೆ ಅದು ಅವತಾರವೇ. ಅಲ್ಲಿ ಇರತಕ್ಕಂಥ ಶಂಕರಲಿಂಗ ನಮಗೆ ಸ್ಥಿತಪ್ರಜ್ಞನ ಹಂತಕ್ಕೆ ಮುಟ್ಟಿಸ್ತಾನೆ ಅಂತ. ಒಬ್ಬ ಯೋಗಿ ಅಪ್ಪನ ಕೆಲಸ ಕೇವಲ ನಮಗೆ ಏನಂತಾರೆ, ಕೆಲಸವೋ ಉದ್ಯೋಗವೋ ಸಂಸಾರವೋ ಅಥವಾ ಇಲ್ಲಿ ಆರೋಗ್ಯವೋ ಐಶ್ವರ್ಯವೋ ಕೊಡ್ತಕ್ಕಂಥದ್ದಕ್ಕೊಬ್ಬ ಯೋಗಿ ಬೇಕಾಗಿಲ್ಲ. ಯೋಗಿ ಬೇಕಾಗಿರತಕ್ಕಂಥದ್ದು ಟ್ರಾನ್ಸ್ಫಾರ್ಮೇಶನ್. ನಾವು ಇರತಕ್ಕಂಥದ್ದನ್ನ ಬರೀ ಮುಕ್ತಿಗೂ ಯೋಗಿ ಬೇಕಾಗಿಲ್ಲ ಅಂತಾನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಕೆ ಹೇಳಿದ್ರೆ, ನಮ್ಮನ್ನ ಪರಿಪೂರ್ಣವನ್ನಾಗಿಗೊಳಿಸಿ ನಾವು ಈಗ ದ್ವಿಜರನ್ನಾಗಿ ಮಾಡ್ತಕ್ಕಂಥದ್ದು. ಬರೀ ಮುಂಜಿ ಮಾಡಿದಾಗ ದ್ವಿಜರಲ್ಲ, ಅಪ್ಪನ ಒಂದು ಆಶೀರ್ವಾದ ಅಥವಾ ಅಪ್ಪನ ಕೃಪಾ ಕಟಾಕ್ಷಣದಿಂದನೇ ನಮಗೆ ಎರಡನೇ ಜನ್ಮ ಸಿಗ್ತಕ್ಕಂಥದ್ದು ಅಂತ. ಈಗಿರತಕ್ಕಂತಹ ವಾಸನೆ ಅಥವಾ ಈಗಿರತಕ್ಕಂಥದ್ದು ಏನೇನೋ ಅಂತಂದು ಕರೀರಿ, ಅದೆಲ್ಲವೂ ಮಾಗಿ ಸಂಪೂರ್ಣ ಪರಿವರ್ತನೆಗೊಳಿಸ್ತಕ್ಕಂಥದ್ದು ಯೋಗಿಯ ಏನಂತೀರಿ ಕೆಲಸ ಅಂತಿರೋ, ಅಥವಾ ಯೋಗಿಯ ಕೆಲಸ ಅಂತ ನಾವು ಸ್ವಲ್ಪ ಜೋರಾಗಿ ಹೇಳ್ಬಿಡೋಣ, ಅದು ಅಪ್ಪನ ಕೆಲಸನೇ ಅದು ಅಂತ ಹೇಳಿ. ಅವನು ಮಾಡ್ತಕ್ಕಂಥದ್ದು ನಮಗೆ ಅದೇ ಕೆಲಸ. ಅಂದ್ರೆ ನಿರ್ವಿಕಲ್ಪ ಸಮಾಧಿಯ ನಂತರವೂ ಕೆಳಗಡೆ ಇಳಿದು ಬಂದಾಗ ನಾವು ಹೇಗೆ ಭಗವಂತನಲ್ಲಿ ಯಾವಾಗೂ ನೆಲೆ ನಿಲ್ಲಬಹುದು ಮತ್ತು ಈ ಬಾಹ್ಯ ಪ್ರಪಂಚದಲ್ಲಿ ಹೇಗೆ ಇರಬಹುದು ಅನ್ನೋದನ್ನ ನಡೆಸಿ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು, ಅಂದ್ರೆ ತಂದೆಯ ರೀತಿಯ ಕೆಲಸ. ಇವ್ರು ಹೇಳ್ತಾರೆ, ಯಾರಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನು ಅಪ್ಪನ ಕೈಯನ್ನ ಇಟ್ಕೊಂಡು ರಸ್ತೆನ ದಾಟುವುದಕ್ಕೂ ಅಪ್ಪನೇ ನಿನ್ನ ಕೈಯನ್ನು ಹಿಡ್ಕೊಂಡು ರಸ್ತೆ ದಾಟುವುದಕ್ಕೂ ವ್ಯತ್ಯಾಸ ಇದೆ ಅಂತ. ಅವನು ನಿನ್ನ ಕೈ ಹಿಡ್ಕೊಂಡಾಗ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಆದ್ರೆ ಅವನೇ ನಿನ್ನ ಕೈ ಹಿಡ್ಕೊಂಡಾಗ ನೀನು ಬೀಳೋ ಚಾನ್ಸಸ್ಸೇ ಇಲ್ಲ ಅಂತ. ಹಾಗೆ ಶಂಕರಲಿಂಗ ಯೋಗ ಮಂದಿರಕ್ಕೆ ಬಂದ್ರೆ ನೀವಲ್ಲಿ ಇನ್ನೊಂದು ಏನಂತಾರೆ, ಕಾಕ್ತಾಳಿ ಅಂತನ್ನಿ, ಉಗ್ರಾಣ ಅಥವಾ ರಂಗನಾಥ ದೇವಸ್ಥಾನದ ಹಿಂದ್ಗಡೆ ಮನೆಗೆ ಹೆಸರು ಟೈಟಲ್ ನೋಡಿದ್ರೆ ನಿಮಗೆ ಧ್ಯಾನ ಮಂದಿರ ಅಂತಿದೆ, ಅದು ಎದುರುಗಡೆನೆ ಯೋಗ ಮಂದಿರ ಅಂತ. ಧ್ಯಾನ ಯೋಗವಾಗಬೇಕಾದ್ರೆ ಲಕ್ಷ್ಮಿಯ ದೇವಸ್ಥಾನದಿಂದ ಈಶ್ವರ ದೇವಸ್ಥಾನವನ್ನು ತಲುಪಿ ಅಪ್ಪನ ಹಂತಕ್ಕೆ ಬಂದ್ರೆ ಧ್ಯಾನ ಯೋಗ ಆಗತ್ತೆ. ಯೋಗ ಆಗುವುದು ಅಂದ್ರೆ ನಮ್ಮ ಈ ಅಮೀಬಾದಿಂದ ಏನು ಈ ಮನುಷ್ಯನ ಹಂತಕ್ಕೆ ಬಂದಿದೀವಿ ಅದರದ್ದು ನಿಜವಾದ ಉದ್ದೇಶ ಸಾಫಲ್ಯ ಆಯಿತು ಅಂತ, ಸಂಪೂರ್ಣವಾಗಿ ಆ ಹಂತಕ್ಕೆ ತಲುಪಿದ್ವಿ. ಹಾಗೆ ಆಗಬೇಕಾದ್ರೆ ಬಹುಶಃ
ನಮಗೆ ಮಾಳಿನಲ್ಲಿ ಕೇಳತಕ್ಕಂಥದ್ದು ಎರಡೇ ಅಂತ ನನಗೆ ಎಷ್ಟು ಬಾರಿ ಅನಿಸ್ತಾ ಇತ್ತು. ಈ ಒಂದು ಪ್ರದಕ್ಷಿಣೆ ಪಥದ್ದು ಒಂದು, ಇನ್ನೊಂದು ದೇಹದಂಡನೆ ಮತ್ತು ಆತ್ಮಸಮರ್ಪಣೆ. ನಾವು ಮಾಳಿನಹಳ್ಳಿಗೆ ಬಂದರೆ ನಮ್ಮ ಎಲ್ಲ ಕಂಫರ್ಟ್ಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ದೇಹವನ್ನು ಚೆನ್ನಾಗಿ ದಂಡಿಸಿ ಈ ಕ್ರಮದಲ್ಲಿ ಆತ್ಮಸಮರ್ಪಣೆ ಮಾಡಿಕೊಂಡ್ರೆ ಬಹುಶಃ ಇದು ಸಾಧ್ಯವ ಅಂತ. ಹೀಗೆ ಆದ್ರಿಂದ ಆಗಿದ್ದೇನು ಅಂತಂದ್ರೆ 3 ಸುಲಭವಾಗಿ ಸಿಕ್ಕತ್ತೆ ಅಂತ. ಒಂದು ಶ್ರದ್ಧೆ, ಇನ್ನೊಂದು ವಿಮಲ ಚಿತ್ತ, ಮತ್ತೊಂದು ಸಮಾಧಿ. ನಾವು ಆರಾಧಯಾಮಿ ಮಣಿಸನ್ನಿಭ ಮಾತ್ಮಲಿಂಗಂ ಹೇಳ್ತೀವಲ್ವಾ, ಅದರಲ್ಲಿ 3 ಸೋಪಾನಗಳನ್ನ ಹೇಳ್ತಾರೆ. ಶ್ರದ್ಧಾ ನದಿ, ವಿಮಲ ಚಿತ್ತ ಅಂತ. ಮೊದಲು ಶ್ರದ್ಧೆ ಅಷ್ಟು ಸುಲಭ ಅಲ್ಲ. ನಾನು ನಾಳೆಯಿಂದ ಶ್ರದ್ಧವಾಗಿ ಇಟ್ಬಿಡ್ತೀನಿ ಅಂದ್ರೆ ಸಿಕ್ಕೋದಲ್ಲ ಅದು ಕೂಡ ಅವನೇ ಹೇಳ್ಬೇಕು. ಅವನೇ ಬಂದು ಒದಗಿಸಿದ್ರೆ ಮಾತ್ರ ಶ್ರದ್ಧೆ, ಇಲ್ಲ ಅಂದ್ರೆ ಅದು ಇಲ್ಲ. ಶ್ರದ್ಧೆಯ ಹೆಚ್ಚಾಗಿ ಅದು ಒಂದು ಪಾಕಕ್ಕೆ ತಿರುಗಿದ್ರೆ ಚಿತ್ತ ವಿಮಲ ಆಗತ್ತೆ ಅಂತ, ಚಿತ್ತ ಶುದ್ಧಿ ಆಗತ್ತೆ. ಚಿತ್ತ ಶುದ್ಧಿ ಆದ್ಮೇಲೆ ಸಮಾಧಿಯ ಸ್ಥಿತಿ ತುಂಬಾ ಸುಲಭ ಅಂತ ಪ್ರಾಜ್ಞರು ಹೇಳ್ತಾರೆ, ತಿಳಿದಿದ್ದು. ಇವು 3 ಆದ್ರೆ ಇನ್ನೇನು ನ ಪುನರ್ಭವಾಯ, ಮತ್ತೆ ಪುನರ್ಜನ್ಮವಿಲ್ಲ. ಇವು 3 ಕೂಡ ಈ ಒಂದು ಸಾಧನಾ ಕ್ಷೇತ್ರ ಅಂತಿರೋ, ಅಪ್ಪನಿಗೆ ಭಗವಂತ ದಾರಿ ತೋರಿಸಿದ್ದು ಅಂತಿರೋ ಇದರಲ್ಲಿ ಅಡಕವಾಗಿದೆ ಅಂತ. ಈ ಅಡಕ ಅಂದ್ರೆ ಜಲದೊಳಗಿನ ಅಗ್ನಿಯಂತೆ ಅಂತ. ಹಾಗೆ ಅದರಲ್ಲಿ ತಾನಾಗಿಯೇ ಇದೆ, ನಮಗೆ ಅದು ಭಗವಂತನಿಂದ ಗೋಚರಿಸಲ್ಪಡಬೇಕು ಅಂತ ಹೇಳಿ. ಹೀಗೆ ಒಂದು ಪ್ರದಕ್ಷಿಣಾ ಪಥ ಮತ್ತೆ ದೇವಸ್ಥಾನದ ಕ್ರಮ, ಇದೊಂದನ್ನ ನಾವು ಒಟ್ಟಾರೆಯಾಗಿ ತಾತ್ವಿಕ ದೃಷ್ಟಿಯಿಂದ ಒಂದು ನೋಡೋದು ಪ್ರಯತ್ನ. ಈಗ ನೀವು ಹೇಳಿದ್ದೆಲ್ಲ ಇದೇ ಸರಿ ಅಂತಾರೆ, ಹೌದು ಯಾರು ಹೇಳಿದ್ದು, ಇದು ಹಿಂಗೇನಾ, ಅಥವಾ ಇದು ಕೇವಲ ಒಂದು ಅಸಂಪ್ಷನ್, ನಿನ್ನ ಊಹೆಯ ಮೇಲೆಗೆ ಹೇಳಿದ್ದ ಅಂತ ಹೇಳಿ ಕೇಳಿದ್ರೆ, ಕೇಳುವ ರೀತಿಗೆ ಅದು ನಾನು ತಪ್ಪು ಅಂತ ಏನು ಇಲ್ಲ ಅಂತಾನೆ ಹೇಳ್ತೇನೆ. ಆದ್ರೆ ಯಾವುದನ್ನೇ ಆಗಲಿ, ಒಂದು ವಸ್ತು ವಿಷಯವನ್ನ ಅಥವಾ ಏನು ಹೇಳ್ಬೋದು, ಇದನ್ನ ವೇದಾಂತದ ವಾಕ್ಯ ಅಂತ ಯಾರು ಹೇಳಿದ್ರೆ, ಅಥವಾ ಒಂದು ವಿಷಯ ಪ್ರಸ್ತುತಿಯನ್ನ 3 ರೀತಿಯಲ್ಲಿ ಮಾನದಂಡವನ್ನಾಗಿ ಇಟ್ಕೋಬಹುದು ಅಂತ ಹೇಳ್ತಾರೆ. ಶಾಸ್ತ್ರ, ಯುಕ್ತ, ಅನುಭವ. ಇವು 3ನ್ನ ಓರೆಗೆ ಹಚ್ಚಿ ಅದನ್ನ ವಿಮರ್ಶಿಸಿ ನಂತರ ಅದನ್ನು ಒಪ್ಕೋಬೇಕು ಅಂತ. ನಾವು ಇದುವರೆಗೂ ಇವಾಗ ಮಾತನಾಡಿದ್ದು ಶಾಸ್ತ್ರಯುಕ್ತವಾದದ್ದ. ಶಾಸ್ತ್ರಯುಕ್ತವಾದದ್ದು ಅಂದ್ರೆ ಏನು? ಇದು ವೇದಾಂತದ ಕ್ರಮದಲ್ಲಿ ಇದೆಯಾ, ಇದು ವೇದಾಂತದಲ್ಲಿ ಇದೆಯಾ, ಸಿದ್ಧಾಂತದಲ್ಲಿ ಇದೆಯಾ, ಅಥವಾ ಭಗವದ್ಗೀತೆ, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯ, ಇವು 3ರಲ್ಲಿ ಇರತಕ್ಕಂಥದ್ದ. ಇದು ಅನುಭವ. ಮತ್ತೆ ಯುಕ್ತ ಅಂದ್ರೆ ಲಾಜಿಕ್ ಅಂತ, ತುಂಬಾ ಸರಳ ಟ್ರಾನ್ಸ್ಲೇಷನ್ ಹಾಗಲ್ಲ, ಅದು ಸುಪ್ರಾಲಾಜಿಕ್ ಅಂತ ಕರೀತಾರೆ. ಅನುಭವವೋ ಅನುಭಾವವೋ ಅನ್ನೋದು ಒಂದೊಂದು ಪ್ರಶ್ನೆ. ಕೇವಲ ಇಂದ್ರಿಯ ಅನುಭವವಲ್ಲ, ಇಂದ್ರಿಯಾತೀತ ಅನುಭವವೂ ಆಗಿರಬೇಕು. ಕೇವಲ ಇಂದ್ರಿಯ ಯುಕ್ತವಲ್ಲ, ಇಂದ್ರಿಯಾತೀತ ಯುಕ್ತವೂ ಆಗಿರಬೇಕು ಅಂತ ಹೇಳಿ. ಅಂದ್ರೆ ಇವು 3 ಕೂಡ ಸಹಜವಾದ ರೀತಿಯಲ್ಲಿ, ಅಟ್ಲೀಸ್ಟ್ ಶಾಸ್ತ್ರ, ಯುಕ್ತ, ಅನುಭವ, ಈ 3 ಕ್ರಮಕ್ಕೆ ಈ ಒಂದು ಪ್ರಸ್ತುತಿ ಈಗ ಹೇಳಿದ್ದು ಜೋಡಿಕೆಯಾದರೆ ಅದು ಆ ಭಾವ ಎಲ್ಲೋ ಒಂದು ಕಡೆ ಸರಿಯಾಗಿ ಮುಟ್ಟುತ್ತೆ ಅಂತ ಹೇಳಿ ಅದನ್ನು ಕೂಡ ಪ್ರಾಜ್ಞರು ತಿಳಿದವರೇ ಹೇಳ್ತಕ್ಕಂಥದ್ದು. ಹಾಗಾಗಿ ಇದು ಶಾಸ್ತ್ರ ಅಂದ್ರೆ ಹೌದು ವೇದಾಂತದ್ದು. ಇದು ಅನುಭವಕ್ಕೆ ಬರುತ್ತಾ ಅಂದ್ರೆ ಬರಬಹುದು, ಯಾಕೆಂದ್ರೆ ಅನುಭವ ನೆಲೆಯಲ್ಲಿ ಅದು ಬೇರೆ ಆದ್ರೂ ಅನುಭಾವದ ನೆಲೆಯಲ್ಲಿ ಒಂದೇ ಆಗಿರುತ್ತೆ. ಇದಕ್ಕೊಂದು ಲಾಜಿಕ್ ಇದೆಯಾ ಅಂದ್ರೆ ಎಸ್ ಅಂತ ಇದೆ ಅಂತ. ಅದು ಅವರವರ ಭಾವಕ್ಕೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಅದು ಗೊತ್ತಾಗಬಹುದೇನೋ ಅಂತ ಹೇಳಿ. ಒಟ್ಟಿನಲ್ಲಿ ಇದು ಮಾಳಿನಹಳ್ಳಿಯ ಅಂದ್ರೆ ಪ್ರದಕ್ಷಿಣೆ ಪಥದ್ದು ಒಂದು ವಿಶೇಷ ಅನ್ನೋದೊಂದು ಬಿಟ್ಟರೆ ಉಳಿದಿದ್ದು ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಅನ್ವಯ ಮಾಡಿಕೊಳ್ಳಬಹುದು ಅಂತ. ಹೀಗೆ ತುಂಬಾ ಸ್ಥೂಲವಾಗಿ, ತುಂಬಾ ಮೇಲ್ಮಟ್ಟವಾಗಿ ಆಧ್ಯಾತ್ಮರು ವಿಶೇಷವಾಗಿ ದೇವಸ್ಥಾನಗಳನ್ನ ಪರಿಚಯಿಸುವುದುಂಟು, ವಿಶ್ಲೇಷಿಸುವುದುಂಟು, ಮತ್ತೆ ರಚನೆ ಕೂಡ ಹೀಗೆ ಇರುತ್ತೆ ಅಂತ. ನಾನು ಈ ಹಿಂದೆ ಹೇಳಿದಂಗೆ ಇದನ್ನ ತೈತ್ತರಿಯ ಇಟ್ಕೊಂಡು ಬಹಳನೇ ಹೇಳ್ತಾರೆ ಭೃಗುವಲ್ಲಿ. ಅದನ್ನೆಲ್ಲ ಸೇರಿಸಿ ಪಂಚಕೋಶಗಳು ಒಂದೊಂದೇ ಆವರಣವನ್ನ ಇಟ್ಟುಕೊಂಡು ಅನ್ನಮಯ ಕೋಶದಲ್ಲಿ ಹೇಗಿರುತ್ತೆ, ಮನೋಮಯ ಕೋಶದ ಹೇಗೆ ಹೋಗುತ್ತೆ ಅಂತ ಹೇಳಿ ಜ್ಞಾನಮಯ ಕೋಶ ಪ್ರತಿಯೊಂದು ಹೇಳುವುದುಂಟು. ಇನ್ಯಾವಾಗಾದ್ರೂ ಸಮಯ ಸಿಕ್ಕು ಅದಕ್ಕೆ ಅನುವಾದ ಪಕ್ಷದಲ್ಲಿ ಇದೇ ಕ್ರಮದಲ್ಲಿ ಅದನ್ನು ನೋಡಬಹುದು. ಸಮಯ ಬಹುತೇಕ 7 ಗಂಟೆ ಆಗ್ತಾ ಇದೆ, ಇನ್ನೊಂದು 3 ನಿಮಿಷ. ಇನ್ನೊಂದಿಷ್ಟು ವಿಷಯಗಳನ್ನು ತಗೊಳಕ್ ಹೋದ್ರೆ ಅದು 7 ಗಂಟೆ ಮೀರುತ್ತೆ. ಹಾಗಾಗಿ ಇಲ್ಲಿಗೆ ನಿಲ್ಸನೇನು ಅಂತ ಅನ್ಕೋತಾ ಇದ್ದೀನಿ. ಭಾನುವಾರದ ಈ ಸಮಯದಲ್ಲಿ ಕೂಡ ಅಂದ್ರೆ ಬ್ಯಾಕ್ ಟು ಬ್ಯಾಕ್, ನಿನ್ನೇನು ಪಾಪ ಕೇಳಿರ್ತೀರಾ, ಇವತ್ತು ಇರ್ತೀರಾ.
ಇಷ್ಟಾಗಿ ಈ ಸಂದರ್ಭದಲ್ಲಿ ಇಷ್ಟು ಜನ ಸೇರಿದ್ದಕ್ಕೆ ನಿಮ್ಮ ತಿತೀಕ್ಷೆಗೆ ಎಲ್ಲರ ಸಹನೆಗೆ ಧನ್ಯವಾದ ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಮುಗಿಸ್ಕೋತೇನೆ ಅಂತ ಸಮಯ ಆದ್ದರಿಂದ. ಓಂ ತತ್ಸತ್. ಕೃಷ್ಣಾರ್ಪಣಮಸ್ತು. ಶ್ರೀರಂಜನ್ ಅವರೇ, ನೀವು ಇಷ್ಟು ಹೊತ್ತು ಹೇಳಿದ್ದು ಕೇಳಿದಾಗ ನನಗೆ ಒಂದು ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ ಒಂದು ವಿಚಾರ ಬರುತ್ತೆ. ಅದು ನೆನಪಾಯಿತು. ಅದನ್ನು ಹೇಳ್ತೀನಿ ಎಲ್ಲರಿಗೂ ಒಂದು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಅಂದರೆ ಈ ಪೀಠಿಕಾಪುರದಲ್ಲಿದ್ದರು ಶ್ರೀಪಾದ ವಲ್ಲಭರು ಅಂತ ನಾವೆಲ್ಲ ಕೇಳಿದ್ದೀವಲ್ಲ, ಅಲ್ಲಿ ಶ್ರೀಪಾದ ವಲ್ಲಭರು ಹೇಳ್ತಾರೆ, ಇದು ಪೀಠಿಕಾಪುರ ಅಂತ ನಾವೆಲ್ಲ ಏನು ಒಂದು ನೋಡ್ತೀವಲ್ಲ ಅದು ಸ್ಥೂಲವಾದ್ದು, ಹಾಗೆ ಒಂದು ಸ್ವರ್ಣ ಪೀಠಿಕಾಪುರ ಅಂತ ಒಂದಿದೆ ಅಂತ ಬರುತ್ತೆ ವಿಚಾರ. ಹಾಗೆಯೇ ಎಲ್ಲ ಕ್ಷೇತ್ರಗಳಿಗೂ ಈಗ ನಾವು ಕಾಶಿ ಅಂತ ಹೇಳ್ತೀವಿ, ಒಂದು ಸ್ವರ್ಣ ಕಾಶಿ ಅಂತ ಹೇಳ್ತಾರೆ ಅದಕ್ಕೆ. ಹಾಗೆ ಏನೇ ಒಂದು ಕ್ಷೇತ್ರ ನಾವು ತಗೋತೀವೋ ಅಲ್ಲ, ಅದಕ್ಕೆಲ್ಲ ಒಂದು ಸ್ವರ್ಣ ಅಂತ ಸೇರಿಸ್ತಾರೆ. ಶ್ರೀಪಾದ ವಲ್ಲಭರ ಕ್ಷೇತ್ರ ಸ್ವರ್ಣ ಪೀಠಿಕಾಪುರದ ವರ್ಣನೆ ಅಂತಲೇ ಬರುತ್ತೆ. ಅಂದರೆ ಇದು ನಮ್ಮ ಅಂತರಂಗದ್ದು ಅಂತ ಹೇಳ್ಬಿಟ್ಟು, ಅಂದರೆ ಬಾಹ್ಯದಲ್ಲೇನು ಸ್ಥೂಲವಾಗಿ ನಾವು ಹೋಗಿ ಕೆಲವು ಕ್ಷೇತ್ರ ದರ್ಶನ ಮಾಡೋದು ಕೂಡ ಅಷ್ಟು ಸುಲಭವಾಗಿರಲ್ಲ. ಅಂಥದ್ರಲ್ಲಿ ಆ ಸ್ವರ್ಣ ಅಂತ ಏನು ಹೇಳ್ತಾರೆ, ಅದು ನಮ್ಮ ಅಂತರಂಗದಲ್ಲಿ ನಾವು ಮಾಡೋ ದರ್ಶನ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಪ್ರತಿಪಾದನೆ ಬಹಳ ಚೆನ್ನಾಗಿ ಬರುತ್ತೆ ಚರಿತ್ರೆಯಲ್ಲಿ. ಈಗ ಹಾಗೇನೆ ಈ ನೀವು ಇಷ್ಟ ತನಕ ಹೇಳಿದ್ರಲ್ಲ, ಈ ಮಾಳೇನಹಳ್ಳಿ ಅಂತ ಒಂದೇನು ಕ್ಷೇತ್ರ ಇದೆ, ಅದು ನಾವು ಏನು ಹೋಗಿ ಅಲ್ಲಿ ನುಲೇನೂರ ಹತ್ರ ಇರೋದು ಅದು ಹೋಗ್ತೀವಲ್ಲ, ಅದು ಸ್ಥೂಲವಾದ್ದು. ಆ ಸ್ಥೂಲಕ್ಕೆ ಮಹತ್ವ ಇಲ್ಲ ಅಂತಲ್ಲ, ಅದು ಸ್ಥೂಲ ನಿಜವಾಗ್ಲೂ ಅದಕ್ಕೆ ಅದು ವಿಶೇಷವಾದ ಮಹತ್ವ ಉಳ್ಳದು. ಆದರೆ ಈಗ ಈ ಸೂಕ್ಷ್ಮ ಇದೆಯಲ್ಲ, ಅದು ಅದಕ್ಕಿಂತ ಹೆಚ್ಚು ಮಹತ್ವವಾಗಿದೆ. ಏಕೆಂದರೆ ಸ್ಥೂಲ ಒಂದು ವೇಳೆ ಏನೋ ಒಂಚೂರು ಹೆಚ್ಚು ಕಮ್ಮಿ ಕಷ್ಟಪಟ್ಬಿಟ್ಟು ನಾವು ತಲುಪಿಬಿಡ್ಬೋದು, ಸ್ಥೂಲ ನೋಡಿಬಿಡ್ಬೋದು. ಆದರೆ ನಮ್ಮ ಅಂತರಂಗದಲ್ಲಿ ನಾವು ಆ ಕ್ಷೇತ್ರ ದರ್ಶನ ಮಾಡೋದು, ಅಂದರೆ ಅವೇನು ಸ್ವರ್ಣ ಅಂತ ಹೇಳ್ತಾರಲ್ಲ, ಸ್ವರ್ಣ ಪೀಠಿಕಾಪುರ, ಹಾಗೆ ಮಾಳೇನಹಳ್ಳಿಯ ಒಂದು ಸ್ವರ್ಣ ಮಾಳೇನಹಳ್ಳಿ ಅಂತ ಹೇಳ್ಬೋದು. ಅದನ್ನ ಬಗ್ಗೆ ನೀವು ಇವತ್ತು ಹೇಳಿದ ಒಂದು ವಿಚಾರ, ಅಂತರಂಗದ ದರ್ಶನದ ಬಗ್ಗೆ ನೀವು ಹೇಳಿದ ವಿಚಾರ ಬಹಳ ಅದ್ಭುತವಾಗಿತ್ತು. ಅದು ನಿಜವಾಗ್ಲೂ ಇದು ಒಂದು ಸಾಧಕರಿಗೆ ಈ ಒಂದು ವೈಚಾರಿಕತೆ ಬೇಕು, ಈ ಒಂದು ಮಾರ್ಗ ಬೇಕು. ಸ್ಥೂಲ ಹೌದು, ಅಫ್ಕೋರ್ಸ್ ನಾನು ಅದನ್ನು ಅಲ್ಗಳಿತಿಲ್ಲ. ಆದರೆ ಈ ಸೂಕ್ಷ್ಮದಲ್ಲಿ ನಾವೇನು ನೋಡೋದಿದೆಯಲ್ಲ, ಇದೇ ನಿಜವಾಗ್ಲೂ ನಮಗಪ್ಪ ಹಾಕ್ಕೊಟ್ಟಿರೋ ದಾರಿ. ಅದನ್ನು ನೀವು ಬಹಳ ಒಂದು ಮಾಳೇನಹಳ್ಳಿಯ ದರ್ಶನ ಅದ್ರ ಬಗ್ಗೆ ಅದು ಹೇಳಿದ್ರಿ. ದರ್ಶನ ಒಂದು ಮಟ್ಟಿಗೆ ಎಲ್ಲೋ ನಮ್ಮೊಳಗಡೆ ಅದು ದರ್ಶನ ಆಯ್ತೇನೋ ಅಂತ ಹೇಳ್ಬೋದು ನಾವು. ಒಂದು ಮಟ್ಟಿಗೆ ಸೂಕ್ಷ್ಮದಲ್ಲಿ ಎಲ್ಲ ಪ್ರದಕ್ಷಿಣೆ ಹಾಕಿಸ್ಕೊಂಡು ಬಂದಿದ್ದು ಭಾಳ ಚೆನ್ನಾಗಿತ್ತು. ನಿಜ, ನಾವು ಆ ಪ್ರದಕ್ಷಿಣೆ ಹಾಕಿದ್ವಿ ನಿಮ್ಮ ಜೊತೆಗೆ ನಾವು. ಅದ್ಭುತವಾಗಿತ್ತು. ತುಂಬ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ. ಇದೇ ರೀತಿ ವಿಚಾರಗಳು, ಇನ್ನೂ ಹೆಚ್ಚೆಚ್ಚು ವಿಚಾರಗಳು ನಿಮ್ಮಿಂದ ಸತ್ಸಂಗಕ್ಕೆ ಬರಲಿ ಅನ್ನೋದನ್ನು ಅಪೇಕ್ಷಿಸ್ತೇನೆ. ಹಾಗೆಯೇ ಈಗ ಮಾಳೇನಹಳ್ಳಿಯ ಏನು ರಥೋತ್ಸವ ಅಂತ ಇದೆ, ಯಾರೆಲ್ಲ ನಾವು ಹೋಗ್ತಾ ಇದ್ದೀವಿ, ಅಪ್ಪನ ಆಶೀರ್ವಾದ ನಮಗಾಗಲಿ. ಆ ಸೂಕ್ಷ್ಮದಲ್ಲಿ ನಾವು ಆ ಮಾಳೇನಹಳ್ಳಿಯ ರಂಗನನ್ನು ಕಾಣೋದು, ಅದು ಭಾಗ್ಯ ನಮಗೆ ದೊರಕಲಿ ಅಂತ ಹೇಳ್ಬಿಟ್ಟು ನಾನು ಅಪ್ಪನಲ್ಲಿ ಹೃದಯಪೂರ್ವಕ ಒಂದು ನಮಸ್ಕಾರವನ್ನು ಮಾಡ್ತಾ ಕೇಳ್ಕೊತಾ, ಹಾಗೆಯೇ ಈ ನಮಸ್ಕಾರ ಅಂತ ಬಂದಾಗ ಮತ್ತೊಂದು ವಿಚಾರ ನೀವು ಹೇಳಿದ್ದ ರೀತಿಯಲ್ಲೇ, ನೀವು ಹೇಳಿದ್ದು ಒಂದೇನು ಗರ್ಭಗುಡಿಯ ಬಗ್ಗೆ ಒಂದು ಏನು ಸುಷುಪ್ತಿ ಆದ ಒಂದು ತಾತ್ವಿಕವಾಗಿ ಹೇಳಿದ್ರಿ. ಇನ್ನೊಂದು ಮಾತು ಹೇಳ್ತಾರೆ ಶ್ರೀರಂಜನ್ ಅವರೇ, ಗರ್ಭಗುಡಿ ಹೊರಗೂ ಮಾತ್ರ ನಮಸ್ಕಾರದ ಒಂದು ಕಾನ್ಸೆಪ್ಟ್ ಇರೋದು, ಗರ್ಭಗುಡಿ ಒಳಗೆ ನಮಸ್ಕಾರ ಮಾಡಬಾರ್ದು ಅನ್ನೋ ಒಂದು ವಿಚಾರ ಕೂಡ ಬರುತ್ತೆ. ಅಲ್ಲಿ ನೋಡಿ, ಅಲ್ಲಿ ನಮಸ್ಕಾರ ಅಂತ ಬಂದಾಗ ಅಲ್ಲೇ ದ್ವೈತ ಬಂದು ನೀನು ನಾನು ಅಂತ ಹೇಳ್ಬಿಟ್ಟು ದ್ವೈತ ಬರೋದು. ಅಲ್ಲಿ ಗರ್ಭಗುಡಿ ಒಳಗೆ ಅಲ್ಲಿ ನಮಸ್ಕಾರ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಅಲ್ಲಿ ಒಂದೇ ಎಲ್ಲ ಅದ್ವೈತವಾಗಿಬಿಡುತ್ತೆ. ಅದರಿಂದ ಅಲ್ಲಿ ನಮಸ್ಕಾರ ಅನ್ನೋದು ಬರೋದೇ ಇಲ್ಲ. ಅದು ಕೂಡ ಬರುತ್ತೆ. ಈ ಎಲ್ಲ ದೇವಸ್ಥಾನದ ಏನು ಒಂದು ಕಟ್ಟಡ ಒಂದು ನಿರ್ಮಾಣ ಅದರದ್ದು ಒಂದೇನು ವಿಚಾರ ಇದೆ, ಅದೆಲ್ಲ ಬಹಳ ಒಂದು ಪರಿಪಕ್ವವಾಗಿ ತಿಳಿಸ್ಕೊಟ್ರಿ. ಬಹಳ ಚೆನ್ನಾಗಿತ್ತು. ನಿಜವಾಗ್ಲೂ ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬಾರ್ದು ಅಂತಲೇ ನನ್ನ ಒಂದು ಅನಿಸಿಕೆ. ಅದು ಅಷ್ಟು ಒಂದು ಅದ್ಭುತವಾಗಿತ್ತು. ತುಂಬ ಧನ್ಯವಾದಗಳು. ಹಾಗೆಯೇ ಇನ್ನು ಯಾರಾದರೂ ಏನಾದರೂ ಹೇಳೋದಕ್ಕೆ ಇಷ್ಟಪಟ್ಟರೆ ಒಂದು 10 ನಿಮಿಷ ಕಾಲಾವಕಾಶ ಖಂಡಿತ ಇರುತ್ತೆ. ಪ್ರತಿ ವಾರ ನಮ್ಮ ಸತ್ಸಂಗದಲ್ಲಿದ್ದಂತೆ ಯಾರಾದರೂ ಮಾತಾಡೋದಾದರೆ ಖಂಡಿತ ಮಾತಾಡ್ಬೋದು.
ಹಲೋ. ಶ್ರೀರಂಜನ್ ಅವರು ಮಾಳೆನಹಳ್ಳಿಯ ಅಂತರಂಗ ವಿಶ್ಲೇಷಣೆ ತುಂಬ ಚೆನ್ನಾಗಿ ಮಾಡಿದರು. ಅದರ ಪ್ರಕಾರ ನಾವು ಮಾಳೆನಹಳ್ಳಿಯ ದರ್ಶನ ಮಾಡಿದರೆ ನಮಗೆ ಖಂಡಿತವಾಗಿಯೂ ಆ ರಂಗನಾಥ ಪ್ರತ್ಯಕ್ಷ ಆಗ್ತಾನೆ. ಆದ್ದರಿಂದ ನಾವು ಆ ಅಂತರಂಗದ ಒಂದು ಆ, ವಿಶ್ಲೇಷಣೆಯ ಪ್ರಕಾರ ಮಾಳೆನಹಳ್ಳಿಯ ದರ್ಶನವನ್ನು ನಾವು ಮಾಡಬೇಕು ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅವರು ವಿಶ್ಲೇಷಣೆಗೆ ನಾವು ವಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ನಮಸ್ಕಾರ ಶ್ರೀರಂಜನ್ ಅವ್ರಿಗೆ. ತುಂಬಾ ಚೆನ್ನಾಗಿತ್ತು. ಆ ಒಂದು ಆ ಈ ಎಲ್ಲರೂ ಹೇಳ್ದಂಗೆ ಈ ಅಂತರಂಗದ ವಿಶ್ಲೇಷಣೆ ದೇವಸ್ಥಾನದ ರಚನೆ ಹಿನ್ನೆಲೆಯಲ್ಲಿ ಮಾಡಿದ್ದು ಬಹಳ ಚೆನ್ನಾಗಿತ್ತು, ಬಹಳ ಹಿಡಿಸ್ತು ಕೂಡ. ಸ್ಥೂಲವಾಗಿ ಹೋಗಕ್ಕಾಗದೆ ಇದ್ರು ಸೂಕ್ಷ್ಮ ರೂಪದಲ್ಲಿ ನಮ್ಗೆ ಅಲ್ಲಿ ತನಕ ತಪ್ಸಿದೀರಾ ಅಂತ ಹೇಳ್ಬೋದು. ಹಾಗೆ ತಮ್ಮ ಒಂದು ಪರಿಚಯ ಗೊತ್ತಾಗ್ಲಿಲ್ಲ, ದಯವಿಟ್ಟು ತಿಳಿಸ್ಕೊಡ್ತೀರಾ? ಯಾರು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಪರಿಚಯ ಶ್ರೀರಂಜನ್ ಅಂತ ಅಷ್ಟು ಹೆಸರು ಬಿಟ್ರೆ ಇನ್ನೇನು ಹೆಚ್ಚಿನ ಆಸಕ್ತಿ ವಿಷಯ ಯಾವುದೂ ಇಲ್ಲ. ಹೇಳ್ಬೇಕಂದ್ರೆ ಮಾಡಿನಲ್ಲಿ ಗಣೇಶಣ್ಣವ್ರ ಮಗ, ಅಂದ್ರೆ ರಾಜಣ್ಣನ ಮೊಮ್ಮಗ. ಅದಕ್ಕಿಂತ ಹೆಚ್ಚಿಗೆ ಇನ್ಯಾವ ವಿಷಯವೂ ಆಸಕ್ತಿದಾರ ಆಗ್ತದಲ್ಲ. ಸಂತೋಷ ಗೊತ್ತಾಗ್ಲಿಲ್ಲ, ಹಾಗೆ ಕೇಳಿದೆ. ತುಂಬಾ ಚೆನ್ನಾಗಿತ್ತು ವಿಶ್ಲೇಷಣೆ. ದೇಹವೇ ದೇವಾಲಯ ಅನ್ನೋದಕ್ಕೆ ಆ ದೇವಸ್ಥಾನದ ರಚನೆಯಲ್ಲೇ ಇದೆ ದೇಹದ ಒಳಗೆ ಅನ್ನೋದಕ್ಕೆ ಬಹಳ ಚೆನ್ನಾಗಿ ಹಿಡಿಸ್ತಪ್ಪ. ಮುಂದಿನ ದಿನಗಳಲ್ಲಿ ಮುಂದೆ ಇನ್ನಷ್ಟು ತುಂಬಾ ವಿಷಯಗಳನ್ನ ದೊಡ್ಡ ಹೇಳ್ತಾರೆ. ಶಾಸ್ತ್ರ. ಹಾಗೆ ನೋಡಿದ್ರೆ ಚಕ್ರಗಳನ್ನ ಆಧರಿಸಿಯೇ ಇದನ್ನ ಹೇಳ್ತಾರೆ. ನಾನು ಮೊದಲನೇ ದಿವಸ ಅದನ್ನೆಲ್ಲ ಅಷ್ಟೊಂದು ತಗೊಳ್ಳೋದು ಹೇಗೆ ಅಂತ ನಾನು ತುಂಬಾ ಮುಂಜಿಕೆಯಿಂದನೇ ಇದನ್ನ ಶುರು ಮಾಡಿದ್ದು. ಅಂದ್ರೆ ವಿಷಯದ ವಿಸ್ತಾರ ತುಂಬಾ ದೊಡ್ಡದು, ತುಂಬಾ ಆಸಕ್ತಿದಾಯಕವಾದದ್ದು ಹೌದು. ಇದನ್ನ ಹಲವಾರು ರೀತಿಯಲ್ಲೂ ಹೇಳಿದ್ದುಂಟು. ಹಾಗೆ ನೋಡಿದ್ರೆ ಚಕ್ರಗಳ ಮೂಲಕನೇ ಅದನ್ನ ನಾವು ಗರ್ಭಗುಡಿಗೆ ತಲುಪೋದಾದ್ರೆ ಅದು ಇನ್ನೂ ಸೊಗಸಾಗಿರುತ್ತೆ. ತುಂಬಾ ಇನ್ಯಾವಾಗ ಚೆನ್ನಾಗಿದೆ. ಸಂತೋಷ, ಶ್ರೀರಂಜನ್ ಧನ್ಯವಾದಗಳು ತಮ್ಗೆ. ಶ್ರೀರಂಜನ್ ಬಹಳ ಚೆನ್ನಾಗಿ ನಡೆಸ್ಕೊಟ್ಟ. ನಾನು ನಡೆಸ್ಕೊಟ್ರು ಅಂತ ಹೇಳಲ್ಲ, ನಡೆಸ್ಕೊಟ್ಟ ಅಂತಾನೆ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ನಮಗೆಲ್ಲ ಹೇಗೆ ಅಂತಂದ್ರೆ, ಅಪ್ಪ ರಾಜಣ್ಣವ್ರಿಗೆ ಏನ್ ಹೇಳಿದ್ರು, ಈ ಮಾಳೆನಹಳ್ಳಿ ಜವಾಬ್ದಾರಿ ವಹಿಸ್ಕೊಡ್ಬೇಕಾದ್ರೆ, ರಥೋತ್ಸವ ನಡೆಸ್ಬೇಕಾರೆ ಅನ್ನೋ ಒಂದು ಕುತೂಹಲ ಇತ್ತು. ರಾಜಣ್ಣನೇ ಇವತ್ತು ಶ್ರೀರಂಜನ್ ರೂಪದಲ್ಲಿ ಬಂದು ಮಾಳೆನಹಳ್ಳಿನಲ್ಲಿ ಹೇಗೆ ಸೇವೆ ಮಾಡಬೇಕು ಅಂತ ಹೇಳ್ಕೊಟ್ರು ಅಂತ ನನ್ನ ಭಾವನೆ. ತುಂಬಾ ಚೆನ್ನಾಗಿತ್ತು. ಇನ್ ಮೇಲೆ ಏನಾಗುತ್ತಪ್ಪ ಅಂತಂದ್ರೆ, ಅಲ್ಲಿ ಹೋಗ್ಬೇಕಾರೆ ದೇವಸ್ಥಾನ ನಾವು ಪ್ರವೇಶಿಸ್ಬೇಕಾದ್ರೆ ಪ್ರಾಪಂಚಿಕ ವಿಷಯನೆಲ್ಲ ಹೊರಗೆ ಬಿಡಿ ಅಥವಾ ಅಲ್ಲೇ ಬಿಟ್ಬಿಡಿ ಅನ್ನೋ ತರ ಒಂದು ಇನ್ಸ್ಟ್ರಕ್ಷನ್ ತರಾನು ಇತ್ತು. ಆ ರೀತಿ ನಡ್ಕೋಬೇಕು ಅನ್ನೋದು. ಇನ್ನು ಅಂತರಾಳಕ್ಕೆ ಹೋಗ್ಬೇಕಾರಂತೂ ತದೇಕ ಚಿತ್ತ ಇರಬೇಕು ಅನ್ನೋದು. ಅದೀಗ ಒಂದು ರೀತಿ ಇನ್ಸ್ಟ್ರಕ್ಷನ್ ತರ ಬಂದ್ಬಿಟ್ಟಿದೆ, ಅದನ್ನ ಫಾಲೋ ಮಾಡ್ಬೇಕು ಅಂತ. ಅದ್ ಅಪ್ಪನೇ ರಾಜಣ್ಣನ ಮೂಲಕ ಹೇಳಿಸ್ತಾ ಇದಾರೆ ಅನ್ನೋ ತರನೇ ನನ್ನ ಭಾವನೆ. ಮತ್ ಹಾಗೆ ಧ್ಯಾನದಿಂದ ಯೋಗ ಮಂದಿರದವರೆಗೂ ಬರೋದು ಬಹಳ ಚೆನ್ನಾಗಿತ್ತು. ಪ್ರದಕ್ಷಿಣೆ ಅವೆಲ್ಲ ಎಲ್ಲಾನು ಒಂದು ರೀತಿ ಮಾಳೆನಹಳ್ಳಿ ನಮ್ಮ ಕಣ್ಮುಂದೆನೆ ಬಂದು ಹೋಯ್ತು. ಅಲ್ಲಿ ಪ್ರದಕ್ಷಿಣೆ ಹಾಕಿದ್ವಿ ಅನ್ನೋ ಒಂದು ಮನೋಭಾವ ಇದೆ. ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಸಂಚಿಕೆಯಲ್ಲಿ ರಥೋತ್ಸವದ ಬಗ್ಗೆನೂ ಇದೇ ರೀತಿ ವಿಸ್ತಾರವಾಗಿ ಹೇಳಲಿ ಅಂತ ಒಂದು ಆಶಯ. ಹಾಗೆ ಆ ರಥದ ರಚನೆಯ ಹಿನ್ನೆಲೆ ಏನಾದ್ರು ತಾತ್ವಿಕ ದೃಷ್ಟಿ ಇದೆ, ಅದನ್ನು ಹೇಳ್ಬೇಕು ಅಂತ ಕೇಳ್ಕೊತೀನಿ. ಅಂದ್ರೆ ಮುಂದಿನ ವಾರ ಏನಾಗುತ್ತೆ, ಮೊದಲನೇ ದಿವಸದಿಂದ 5 ದಿವಸದ ಕ್ರಮ ಇದೆಯಲ್ಲ, ಅದು ಸುಮಾರು ಟೈಮ್ ತಗೊಳುತ್ತೆ ಹೇಳ್ಬೇಕು. ನೋಡುತ್ತೆ ಅದರ ರಥದ್ದು ಒಂದೇ ಅಂತಿಲ್ಲ, ಅಲ್ಲಿ ಅಂಕುರಾರ್ಪಣ ಮತ್ತೆ ಧ್ವಜಾರೋಹಣ ಅದೆಲ್ಲ ತಗೊಂಡ್ರೆ ಅದು ಅದಕ್ಕೆ ತುಂಬಾನೇ ತಾತ್ವಿಕ ಅಂಶಗಳು ಅದ್ರಲ್ಲಿ ಸೇರ್ಕೊಡುತ್ತೆ. ಅಂದ್ರೆ ಯಾಗ, ಅಗ್ನಿ ಅಂದ್ರೆ ಏನು, ಅಗ್ನಿಯ ಹಿಂದಿನ ರಹಸ್ಯ, ನಾವು ಯಾವ್ದಕ್ಕೆ ಅಗ್ನಿ ಅಂತ ಕರಿತೀವಿ, ಹೋಮದ ಪ್ರಶ್ನೆ ಯಾವ್ದಕ್ ಬರುತ್ತೆ, ಉತ್ಸವ, ಈಗ ಕಲ್ಯಾಣೋತ್ಸವ ಅಂತೀವಿ. ಕಲ್ಯಾಣೋತ್ಸವ ಅಷ್ಟು ಸುಲಭ, ಒಂದು ಮದುವೆ ಮಾಡೋದು ಒಂದು ಉತ್ಸವ ಸೇರಿಸ್ಕೊಂಡ್ಬಿಡೋದು ಅಂತದ್ ಹೇಗೆ ಸಾಧ್ಯ ಅದು ಅಂತ. ಅಲ್ಲಿ ಅದು ಪರ ಮತ್ತೆ ನಮ್ಮ ಅಪರ ಪ್ರಕೃತಿಯ ಸಮ್ಮಿಲನ ಅಂತ ಅಷ್ಟೇ. ಯಾವ ಪರಮಾತ್ಮನಿಗೆ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಒಬ್ಬನೇ ಇದ್ದದ್ದು ಎರಡಾಗಬೇಕು ಎಂಬ ಒಂದು ಭಾವ ಬಂತಲ್ಲ, ಆ ಭಾವವೇ ಕಲ್ಯಾಣೋತ್ಸವ ಅಂತ. ಅದು ಮುಂದಿನ ವರ್ಷ ಮುಂದಿನ ವಾರ ಅದನ್ನ ಹೇಳ್ಬೇಕಾದ್ರೆ ಅದನ್ನ ಪೂರ್ಣ ತಗೋತೀನಿ. ರಥದ ರಚನೆ ಮತ್ತೆ ಇತ್ಯಾದಿ ನೋಡೋಣ, ಟೈಮ್ ಆದ್ರೆ ಅದನ್ನ ತಗೊಳ್ಳೋ ಪ್ರಯತ್ನ. ಒಂದು ನಿಮಿಷ ಶ್ರೀರಂಜನ್ ಅವರೇ, ಈಗ ತುಂಬಾ ವಿಚಾರ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ಮುಂದಿನ ವಾರಕ್ಕೆ ಒಂದು ಮುಕ್ತಾಯ ಮಾಡಬೇಕು ಅನ್ನೋದು ಬೇಡ. ಈಗ ಮುಂದಿನ ವಾರಕ್ಕೆ ನೀವು ರಥೋತ್ಸವ ಅದರ ಸುಮ್ಮನೆ ಒಂದು ಎಲ್ಲದನ್ನು ತಗೊಳ್ಬೇಕಾಗತ್ತೆ. ಅಂದರೆ ಯಾಕೆಂದರೆ ಮಳೆನಲ್ಲಿಗೆ ಹೋಗೋಕ್ಕೆ ಮುಂಚೆ ಅದು ಕೆಲವು ವಿಚಾರಗಳು ಎಲ್ಲರಿಗೂ ಗೊತ್ತಿದ್ರೆ ಒಳ್ಳೇದಾದ್ರಿಂದ
ಅದೇ ನೀವು ಇನ್ನೂ ಒಂದು ಡೆಪ್ತಲ್ಲಿ ನೀವು ವಿಶ್ಲೇಷಣೆ ಮಾಡಬೇಕದನ್ನು ಹೇಳಬೇಕು ಅಂತಂದರೆ ಅದು ರಥೋತ್ಸವದ ನಂತರ ಕೂಡ ಸತ್ಸಂಗದಲ್ಲಿ ನೀವು ಅದನ್ನು ಹೇಳಬಹುದು, ಅದಕ್ಕೇನು ಇದಿಲ್ಲ. ಅದರಿಂದ ಅದನ್ನು ನೀವು ಮುಂದುವರಿಸಿ, ಅದನ್ನು ಅದೇನು ಏನೇನು ವಿಚಾರಗಳಿದೆ ಅದು ಇನ್ ಡೆಪ್ತ್ ತೊಗೊಂಡು ನೀವು ಮುಂದುವರಿಸಿ ಅಂತ ನನ್ನ ಒಂದು ವಿನಂತಿ. ಪರವಾಗಿಲ್ಲ, ಮುಂದಿನ ವಾರ ಸ್ಥೂಲವಾಗಿ ನೋಡೋಣ, ಮುಂದಿನ ಯಾವಾಗ ಸಮಯ ದೊರೆಯುತ್ತೋ ಅವಾಗ ಅದಕ್ಕೆ ಹೋಗೋಣ. ಹಾಂ, ಇದು ಸರಿ. ರಥೋತ್ಸವದ ನಂತರದ ದಿನಗಳಲ್ಲಿ ನೀವು ಅದನ್ನು ಮುಂದುವರಿಸಿ ಇದು ಮಾಡ್ಬೋದು ಅಂತ, ಇದು ನಿಮ್ಮ ಬಿಡುವಿನ ವೇಳೆ ನೋಡಿಕೊಂಡು. ಸರಿ ಸರಿ ಆಯ್ತು. ಓಕೆ ಓಕೆ. ಶ್ರೀರಂಜನ್ ಅವರು ಹಲೋ. ತುಂಬಾ ಚೆನ್ನಾಗಿತ್ತಪ್ಪ. ಶ್ರೀರಂಜನ್ ಅವರು ತುಂಬಾ ಚೆನ್ನಾಗಿತ್ತು ಇವತ್ತು. ರಾಜಣ್ಣ ಅವ್ರ ಮೊಮ್ಮಗ ಗಣೇಶ್, ರೇಣುಕಾ ಗಣೇಶಣ್ಣ ಅವ್ರ ಮಗ, ನಮ್ಗೆ ತುಂಬಾ ಅಭಿಮಾನ ಅಂತ ಒಂದ್ ರೀತಿಯಿಂದ ನಾನು ಹೇಳ್ತೀನಿ ನಿಮ್ ಬಗ್ಗೆ. ಅದು ತುಂಬಾ ಹಾಗೆ ನೋಡಿದ್ರೆ ನಾನು ನಿಮ್ಮ ಮಾತು ಕೇಳಿದ್ದೆ, ಪ್ರಭುಲಿಂಗ ಲೀಲೆ ಬಗ್ಗೆ ನೀವು ಮಾತಾಡಿದ್ರಿ ಅಪ್ಪಂದು. ನಾನು ಇಡೀ ಈ ವಿಚಾರಗಳಲ್ಲಿ ಅಂದ್ರೆ ಸಹಜವಾಗಿ ಆಫೀಸ್ ಇದ್ದಿದ್ರಿಂದ ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಇದರಲ್ಲಿ ಕೇಳಲಿಕ್ಕೆ ಒಂದ್ಸತಿ ಯಾವ್ದೋ ಒಂದು ಎಪಿಸೋಡ್ ಅಲ್ಲಿ ನಾನು ಕೇಳಿದ್ದೆ ಅಷ್ಟೇ, ಪ್ರಭುಲಿಂಗಲ್ಲಿ. ಇನ್ಫ್ಯಾಕ್ಟ್ ಅದ್ ನಾನು ಇವತ್ತು ಹೇಳೋಣ ಅಂತಾನೆ ಒಂದ್ ಸ್ವಲ್ಪ ಇಟ್ಕೊಂಡಿದ್ದು, ಆದ್ರೆ ಹೊಂದಾಣಿಕೆ ಕಷ್ಟ ಆಯ್ತು. ನೀವು ಹೇಳಿದ್ರಿ ಭೃಗುವಲ್ಲಿ ಕೇಳ್ಬೇಕಾದ್ರೆ ಅಪ್ಪನ ಕಣ್ಣಲ್ಲಿ ಅಶ್ರುಧಾರೆ ನೀರು ಬರ್ತಾ ಇತ್ತು ಅಂತ ಹೇಳಿ. ಅದು ಹಾಗೆ ನೋಡಿದ್ರೆ ಈ ದೇವಸ್ಥಾನದ ಕ್ರಮಗಳಲ್ಲಿ ಕೂಡ ಹೇಗೆ ಇಡೀ ಮನೋನಾಶಗೊಳಿಸಿದ ಮೇಲೆ ತನ್ನಿಂದ ತಾನಾಗಿಯೇ ಅದು ಸ್ಫುರಿಸುತ್ತೆ ಅನ್ನೋದ್ರ ಬಗ್ಗೆನೂ ಹೇಳ್ತಾರೆ. ಅದನ್ನು ಹೇಳೋಣ ಅಂತಾನೆ ಇಟ್ಕೊಂಡಿದ್ದೆ, ಆದ್ರೆ ಎಲ್ಲ 1 ಗಂಟೆಲಿ ಮುಗಿಯಲ್ವಲ್ಲ. ಇಲ್ಲ, ಇನ್ನು ಮುಂದಕ್ಕೆ ತಗೊಂಡು ಯಾವಾಗ ಅವಕಾಶ ಸಿಕ್ಕಾಗ ಖಂಡಿತ ಮಾಡಿ. ತುಂಬಾನೇ ಎಲ್ಲಾ ವಿಷಯಗಳು ಬಹಳ ಮನಮುಟ್ಟಂಗಿದ್ವಪ್ಪ. ತುಂಬಾನೇ ಚೆನ್ನಾಗಿತ್ತು, ನಮ್ಗೆಲ್ಲ ತುಂಬಾನೇ ಇಷ್ಟ ಆಯ್ತಪ್ಪ. ನಿಮ್ಮೆಲ್ಲರ ಆಶೀರ್ವಾದ ಅನ್ಬೇಕು. ಧನ್ಯವಾದಗಳಪ್ಪ, ಆಶೀರ್ವಾದ. ಹಲೋ. ಶ್ರೀರಂಜನ್ ನಮ್ಮ ಗಣೇಶನ್ ಮಗ ಅಂತ ಗೊತ್ತಾದ್ಮೇಲೆ ಬಹಳ ಸಂತೋಷ ಆಯ್ತು. ನನ್ನ ಆಪ್ತ ಸ್ನೇಹಿತನ ಮಗ, ಎಷ್ಟು ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದೀಯಾ, ಹೇಳ್ತಾ ಇದ್ದೀಯಾ ಅಂತ ಹೇಳಿ ಬಹಳ ಸಂತೋಷ ಆಯಿತು. ನಾನು ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಅಪ್ಪ ಅವರು ರಾಜಣ್ಣನಿಗೆ ಮಾಳೆನಹಳ್ಳಿ ವಹಿಸ್ಕೊಡ್ಬೇಕಾದ್ರೆ, ರಾಜಣ್ಣ ನೀನು ಈ ಮಾಳೆನಹಳ್ಳಿ ರಥೋತ್ಸವ ಎಲ್ಲವನ್ನು ನೀನು ನಡೆಸ್ಕೊಂಡು ಹೋಗು. ಆಮೇಲೆ ರಾಮಣ್ಣ ಅಚ್ಚಣ್ಣಂಗೆ ಹೇಳಿದ್ರಂತೆ, ನೀವು ರಾಜಣ್ಣನಿಗೆ ಸಹಾಯಕವಾಗಿರ್ರಿ ಅಂತ ಹೇಳಿದ್ರಂತೆ. ಅದಾದ್ಮೇಲೆ ನಾನೇ ರಂಗನಾಥ ಅಂತ ಹೇಳಿದ್ರಂತೆ. ರಂಗನಾಥನ ಅಂಶವೇ ರಂಗನಾಥನೇ ನಮ್ಮ ಶಂಕರಲಿಂಗ ಅನ್ನೋ ಅಂಶ ಇಲ್ಲಿ ಹೇಳೋಣ ಅಂತ ಹೇಳಿ ಬಯಸ್ತೆ ಹೇಳಿದ್ದೀನಿ. ಶ್ರೀರಂಜನಿಗೆ ಮತ್ತೊಮ್ಮೆ ವಂದನೆಗಳು. ಧನ್ಯವಾದಗಳು. ಮತ್ತೆ ಎಲ್ಲರೂ ಏನಿಲ್ಲ, ಎಲ್ರಲ್ಲೂ ವಿನಂತಿ, ಮಾಳನಹಳ್ಳಿ ರಥೋತ್ಸವಕ್ಕೆ ಎಲ್ರು ಬನ್ನಿ ಅಂತ. ಈಗ ರಂಜನ್ ಎಷ್ಟು ಅದ್ಭುತವಾಗಿ ಎಲ್ಲ ಮಾಳನಹಳ್ಳಿ ಬಗ್ಗೆ ಹೇಳಿದಾನೆ. ಮುಂದಿನ ವಾರ ರಥೋತ್ಸವದ ಬಗ್ಗೆನೂ ಹೇಳ್ತೇನೆ. ರಥ, ಅದ್ರಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು, ಅದರ ಬಗ್ಗೆ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ನಂತರ ರಥೋತ್ಸವದಲ್ಲಿ ಭಾಗವಹಿಸಿದಾಗ ವಿಶೇಷವಾದ ಅನುಭವ ಆಗುತ್ತೆ. ಅದನ್ನೆಲ್ಲ ನಾವು ಅನುಭವಿಸ್ಬೋದು, ಅದನ್ನ ಮನಸ್ಸಿಗೆ ತಂದ್ಕೋಬಹುದು ಅಂತ. ಎಲ್ರೂ ದಯವಿಟ್ಟು ಮಾಳನಹಳ್ಳಿ ರಥೋತ್ಸವಕ್ಕೆ ಬನ್ನಿ ಅಂತ ಗಣೇಶಣ್ಣನ ಪರವಾಗಿ ನಾನು ಎಲ್ರಿಗೂ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಶ್ರೀರಂಜನ್ ಅವರೇ, ಆ ಮಾಳನಹಳ್ಳಿ ಬಗ್ಗೆ ಐತಿಹಾಸಿಕವಾಗಿ ಏನಾರು ಇದ್ರೆ ಅದನ್ನು ಒಂಚೂರು ತಿಳಿಸ್ಕೊಡಿ ಮುಂದಿನ ವಾರ ಅಂತ ಕೇಳ್ತಾರೆ. ಅದು ಶ್ರೀಧರ ಮೂರ್ತಿ ಅವರ ತಮ್ಮ ಇದಾರಲ್ವಾ, ಶ್ರೀಧರ್ ಅವರೇ ಕೂಡ ಐತಿಹಾಸಿಕ ಮತ್ತೆ ಶಿಲ್ಪ ದೃಷ್ಟಿಯಿಂದನೂ ಹೇಳಿ ಒಂದು ಸಣ್ಣ ಪುಸ್ತಕವನ್ನೇ ತಂದಿದ್ದಾರೆ. ಅಪ್ಪ ಅಂತ ಹೇಳಿ ಎಲ್ಲರೂ ಓದಿರ್ತಾರೋ ಇಲ್ವೋ, ಒಂದ್ 4 ಮಾತಲ್ಲಿ ತಿಳಿಸ್ಕೊಡ್ಲಿಕ್ಕೆ ಆಗತ್ತಾ ಅಂತ ಕೇಳ್ತಾ ಇದ್ದೀನಿ. ನೋಡೋಣ ಅದನ್ನ. ಸರಿ. ಶ್ರೀರಂಜನ್ ಅವರು ಮಾಳೆನಹಳ್ಳಿ ಅಂತ ಒಂದು ಸೀರೀಸ್ ಮಾಡ್ಬಿಡಿ, ಡೀಟೈಲ್ ಆಗಿ ಎಲ್ಲದಕ್ಕೂ ಹೇಳಂತೆ. ಹೌದು, ನಿಜವಾಗ್ಲೂ ಪೂರ್ತಿ ಕೇಳ್ದಂಗ ಆಗುತ್ತೆ ಸೀರೀಸ್ ಅಲ್ಲಿ. ಅದ್ರಲ್ಲಿ ನೀವು ತಾತ್ವಿಕವಾಗಿ ಹೇಳೋದ್ರಿಂದ ನಮ್ಗೆ ಅದೊಂಥರ ತುಂಬಾನೇ ಒಂದು ಒಳಗೆ ಇಷ್ಟ ಆಗುತ್ತೆ. ಸುಮ್ಮನೆ ಮೇಲ್ಮೇಲೆ ಒಂದು ತಿಳ್ಕೊಳ್ಳೋದು ಒಂದು, ಅದ್ರ ಜೊತೆಗೆ ಮೇಲಿಂದ್ರ ಜೊತೆಗೆ ಇತಿಹಾಸ ಎಲ್ಲದೂ ಹೇಳಿ, ಜೊತೆಗೆ ಅದು ಒಳಗಡೆ ತತ್ವನು ಪ್ರತಿಯೊಂದಕ್ಕೂ ಹೇಳಿ ಬಹಳ ಇಷ್ಟ ಆಗುತ್ತೆ ನಮ್ಗೆ. ಅದೊಂದು ಸೀರಿಯಸ್ಸೇ ಮಾಡ್ಕೊಟ್ಬಿಡಿ ದಯವಿಟ್ಟು.
ನೋಡೋಣಪ್ಪ ಅಪ್ಪ ಹೇಗೆ ನಡೆಸ್ತಾನ ಹಾಗೆ. ಅದೇ ಕೃಷ್ಣ ಅವರಿಗೆ ಧನ್ಯವಾದಗಳು. ಶ್ರೀರಂಜನ್ ಅವರು ಬರ್ತಿದ್ರೋ ಇಲ್ಲ ನಮ್ಮ ಸತ್ಸಂಗಕ್ಕೆ, ಹೇಳ್ತಿದ್ರೋ ಇಲ್ವೋ, ಕೃಷ್ಣ ಅವರ ಮುಖಾಂತರ ಇದೊಂದು ಕೆಲಸ ಆಗಿದೆ. ನಮ್ಮವರೆಗೂ ಶ್ರೀರಂಜನ್ ಅವರಿಗೆ ಬಂದು ಹೇಳಿದ್ದು ಇದೆಲ್ಲ ಆಗಿದೆ. ಕೃಷ್ಣ ಅವ್ರಿಗೆ ಧನ್ಯವಾದಗಳನ್ನ. ಅದಕ್ಕೆ ನಾನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೆ. ಖಂಡಿತ. ಸರಿ, ಹಾಗಾದ್ರೆ ಇನ್ಯಾರು ಮಾತಾಡ್ತೀರಾ ಇನ್ಯಾರಾದ್ರೂ, ಅಥವಾ ಸತ್ಸಂಗವನ್ನ ಇಲ್ಲಿಗೆ ಮುಕ್ತಾಯ ಮಾಡೋದಾ? ನಿಮ್ಮ ಅಪ್ಪ ಅಮ್ಮ ಚೆನ್ನಾಗ್ ಪರಿಚಯ ಇತ್ತು, ನೀವು ಪರಿಚಯ ಇರ್ಲಿಲ್ಲ, ಇವಾಗ ಗೊತ್ತಾಗಿದ್ದು ಸಂತೋಷಪ್ಪ. ಧನ್ಯವಾದಗಳು. ಓಕೆ, ಇಲ್ಲಿಗೆ ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಶನಿವಾರ ಮತ್ತೆ ಭಾನುವಾರ 2 ದಿನ ಕೂಡ ಸತ್ಸಂಗ ಇರುತ್ತೆ. ದಯವಿಟ್ಟು ಎಲ್ಲರೂ ಸತ್ಸಂಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ಸತ್ಸಂಗಕ್ಕೆ ಮತ್ತೊಮ್ಮೆ ಶ್ರೀರಂಜನ್ ಅವ್ರಿಗೆ ಧನ್ಯವಾದಗಳನ್ನು ಹಾಗೆ ನಮಸ್ಕಾರಗಳನ್ನು ತಿಳಿಸ್ತಾ ಒಂದು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ್ ದತ್ತ. ಜೈ ಶಂಕರಲಿಂಗ. ನಮಸ್ಕಾರ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.